ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಈಗಾಗಲೇ CTET ನೋಟಿಫಿಕೇಷನ್ ಆಗಿದೆ. ಅದರ ಹಲವಾರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ ನಿಮಗೋಸ್ಕರ ಅಂತೇಳಿ ಇಲ್ಲಿ ನೋಡಿ CTET ಮತ್ತು KTET ಎರಡೂ ಪರೀಕ್ಷೆಗಳನ್ನು ಪಾಸ್ ಮಾಡಿರುವಂಥ ಶ್ರೀಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಈ ಒಂದು ಸೆಷನ್ಗೆ ಸ್ವಾಗತ ಮಾಡೋಣ. ಶ್ರೀಧರ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಏನಂತಂದ್ರೆ ನಾವು ಕೇವಲ ಓದ್ತಾ ಹೋಗ್ತಾ ಇದ್ದೀವಿ, ಆ ಓದೋದ್ರ ಜೊತೆಗೆ ಒಂದಿಷ್ಟು ಏನಂತ ಮಾಡತ್ತೀವಿ, ಟ್ರಿಕ್ಸ್ಗಳನ್ನು ಯೂಸ್ ಮಾಡತ್ತೀವಿ, ಆದರೂ ನಾವು ಸಕ್ಸಸ್ ಆಗ್ತಾ ಇಲ್ಲ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಾಗಿದೆ ಅಂತಂದ್ರೆ, ಸರ್ ನಾನು KTET ಬರ್ದೀನಿ, ನಂದು ಕಡಿಮೆ ಮಾರ್ಕ್ಸ್ನಲ್ಲಿ ಫೇಲ್ ಆಯ್ತು. ಇದೊಂದು. ಇನ್ನೊಂದು ಏನಂತಂದ್ರೆ ಸರ್, ಇಲ್ಲಿ ಮೇನ್ ಏನಾಗೈತೆ ಅಂತಂದ್ರೆ, ಸರ್ ಇಂಗ್ಲೀಷ್ ಮೀಡಿಯಮ್ ಐತ್ರಿ, ಈ CTET ಹೆಂಗೆ ಬರೆಯೋದ್ರಿ? ಇವ್ರಿಗೊಂದು ಸ್ವಲ್ಪ ನೀವೇನು ಹೇಳ್ರಿ, CTET ಇಂದ ಆಗುವಂಥ ಅನುಕೂಲಗಳು ಏನನ್ನೋದು ಒಂದೆರಡು ಮಾತಿನಲ್ಲಿ ಹೇಳ್ಬೋದು ಸರ್. CTET ಇಂದ ಆಗುವಂಥ ಅನುಕೂಲ ಮೊದಲೇದಾಗಿ ಅಂದ್ರೆ ಮೊನ್ನೆ ತಾನೇ KTET ರಿಸಲ್ಟ್ ಬಂತು. ಸೊ ಈ ಬಾರಿ ಏನಪ್ಪಾ ಅಂದ್ರೆ ರಿಸಲ್ಟ್ ಬಹಳ ಚೆನ್ನಾಗಿದೆ. ಬಹಳಷ್ಟು ಜನ ಪಾಸ್ ಆಗಿದ್ದಾರೆ. ಇನ್ನು ಕೆಲವ್ರದ್ದು ಫಸ್ಟ್ ಏನಂದ್ರೆ, ನೀವು CTET ಹೆಂಗೆ ಮಾಡಬೇಕು ಅನ್ನೋದು ಕ್ವಶನ್. ಮೊದಲು ಏನಂದ್ರೆ KTET ಪಾಸ್ ಆಗೈತೆ ಅವ್ರಿಗೆಲ್ಲ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ನಾನು, ವೆರಿ ಫಸ್ಟ್. ಸೊ ಶ್ರೀರಕ್ಷಾ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಕೂಡ ಬಹಳಷ್ಟು ಜನ ಏನಂದ್ರೆ ವಿದ್ಯಾರ್ಥಿಗಳು ನೋಡಿ ಅದನ್ನ ಅರ್ಥೈಸ್ಕೊಂಡು ಎಕ್ಸಾಮ್ ಪಾಸ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, CTET ಮೊದಲಂದ್ರೆ ಹಿಂಜರಿಕೆ ಇದೆ ಸರ್. ಅದೇ ಮೇನ್ ಪ್ರಾಬ್ಲಮ್, ಎಲ್ಲ ಹಿಂಜರಿಕೆ. ಏನಪ್ಪಾ ಅಂದ್ರೆ KTET ಆಗೈತಿ. ಇನ್ ಕೆಲವ್ರದ್ದು ಹೆಂಗಂದ್ರೆ, ಸರ್ ಒಂದು KTET ಆಗ್ಯದಲ್ವಾ, ಯಾಕೆ ಸುಮ್ಮನೆ KTET ಆಗೈತೆ ಬಿಡಿ ಸರ್. CTET ಬಟ್ CTET ಅಂದ್ರೆ ಇಟ್ಸ್ ಅ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಫುಲ್ ಫಾರ್ಮ್ ಅಂತ. ಸೊ ಇದು CBSE ಪ್ರತಿ ವರ್ಷಕ್ಕೆ 2 ಸತಿ ನಡೆಸ್ತಿದೆ. ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ, ಫಸ್ಟ್ ಏನಂದ್ರೆ ನಾವು ಮಾಡ್ಬೇಕಂದ್ರೆ ಅದನ್ನ ಕರೆಕ್ಟಾಗಿ ಅನಲೈಸ್ ಮಾಡ್ಕೋಬೇಕು. ವೆರಿ ಫಸ್ಟ್ ಅನಲೈಸ್ ಮಾಡ್ಕೋಬೇಕು. ಮತ್ತು ಅದರ ಅನುಕೂಲ ಅಂದ್ರೆ ಇದು ಜಾಬ್ ಅಲ್ಲ. ಇನ್ನು ಕೆಲವ್ರು ಅಂತಾರೆ ಜಾಬ್ ಇಲ್ಲ ಅಂದ್ರೆ ಹಂಗಂದ್ರೆ ಸರ್ ಮತ್ತೆ ಎದಕ್ಕೆ ಬರೆಯೋದ್ರಿ ಸುಮ್ಮನೆ? ಜಾಬ್ ಅಲ್ಲ ಸರ್, ಎದಕ್ಕೆ ಸುಮ್ಮನೆ? KTET ಆಗೈತಲ್ಲ, ಬಟ್ ಇದು ಸೆಂಟ್ರಲ್ ಲೆವೆಲ್ ಅಂದ್ರೆ ಅಟ್ ಅ ಟೈಮ್ ನೀವು ಸೆಂಟ್ರಲ್ ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಎಕ್ಸಾಮ್ ನಾಳೆ ನೋಟಿಫಿಕೇಶನ್ ಆದಂದ್ರೆ ಯು ಕ್ಯಾನ್ ಅಪ್ಲೈ. ಈಗಾಗಲೇ KVS NVS ಆಗಿರಿ, ಮೊನ್ನೆ ತಾನೇ EMRS ಎಕ್ಸಾಮ್ ಆಯಿತು. ಸೊ ಅಲ್ಲಿ ಏನಪ್ಪ ಅಂದ್ರೆ CTET ಆದವ್ರನ್ನೇ ಅವರು ಫಸ್ಟ್ ಏನಂದ್ರೆ ರೆಕಮೆಂಡ್ ಮಾಡ್ತಾರೆ. ಅಂದರೆ ಅವ್ರನ್ನಾಗಿಯೇ ಅಪ್ಲಿಕೇಶನ್ ಹಾಕಕ್ಕೆ ಇದು ಮಾಡ್ತಾರೆ. ಬೇರೆದವ್ರು ಅಪ್ಲೈ ಮಾಡಕ್ಕೆ ಬರಲ್ಲ, ದೋಸ್ ಆರ್ ನಾನ್ CTET. ಸೊ ಹಾಗಾಗಿ ಅದನ್ನ ನಾವು ಪೈಲ ತಲೆಗೆ ಇಟ್ಕೋಬೇಕು. ಮತ್ತೀಗ ಸರ್, ಈಗ KTET ಪಾಸ್ ಆಗಿದ್ದೀನಿ, ನಾ ಹೋಗ್ಕಸ್ JNV ಟೀಚರ್ ಪೋಸ್ಟಿಗೆ ಬರೀತೀನಿ, ಅದು ಕೇಂದ್ರೀಯ ವಿದ್ಯಾಲಯ ಬರ್ತೀನಿ ಅಂದ್ರೆ ಅದಕ್ಕೆ ಎಲಿಜಿಬಿಲಿಟಿ ಇಲ್ಲ ಸರ್. ಆದ್ರೆ CTET ಪಾಸ್ ಆಗಿ GPT ಬರಿಬಹುದು ಸರ್, ಆಲ್ ಇಂಡಿಯಾ ಲೆವೆಲ್. ಇದನ್ನ GPT ಗೆ ನಾವು CTET ಅಪ್ಲೈ ಮಾಡಬಹುದು, ಅದಕ್ಕೋಸ್ಕರ ನೀವು ಪಾಸ್ ಆಗಿ ಅಂತ ನಾವು ಫೋಕಸ್ ಮಾಡ್ತಾ ಇರೋದು. ಅದೇ ಕೆಲವೊಂದರ ಜನರಲ್ಲಿ ಏನು ಗೊಂದಲ ಇದೆ, ಸರ್ ನಾನು CTET ಬರದ್ನಿ, ಪಾಸ್ ಆದ್ನಿ, ಅದು KTET ಗೆ ಅಪ್ಲೈ ಆಗುತ್ತೋ ಇಲ್ಲೋ. ಮತ್ತು ಇವ್ರು ಏನು ಕೇಳತ್ತಾರೋ, ಹಂಗಂದ್ರೆ ನಾವು KTET ಬರೆದರೆ ಏನು ಉಪಯೋಗ ಅಂದ್ರೆ, CTET ಬರೆದು GPT ಗೆ ಅಪ್ಲೈ ಆಗುತ್ತೋ ಇಲ್ಲ ಅಂತ ಇವ್ರು ಕೇಳತ್ತಾರ. GPT ಗೆ ಅಪ್ಲೈ ಆಗುತ್ತಲ್ಲಿ, ಅಲ್ಲಿಂದ ಇಲ್ಲಿ ಅವ್ರು ಬರಿಬೋದು. ಮತ್ತು ಇವ್ರು ಏನಂತಾರೋ, ಹಂಗಂದ್ರೆ ನಾವು ಓದಿ KTET ಬರೆದೇನು ಉಪಯೋಗ ಅಂತ ಇವ್ರು ಕೇಳ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಓವರ್ ಆಲ್ ಆಗಿ ನಾವು ಇಂಡಿಯಾದಲ್ಲೆಲ್ಲ ಬರಿಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ ಸರ್, ಈಗ ನೀವು ಎಕ್ಸಾಮ್ ಪಾಸ್ ಆಗಿದ್ದೀರಾ, ನಿಮಗೆ ಗೊತ್ತಿರುತ್ತೆ ಇದ್ರ ಟ್ರಿಕ್ಸ್ ಏನು, ಟಿಪ್ಸ್ ಏನು ಅಂತ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸರ್. ಹಿಂದಿನ ಕ್ಲಾಸ್ನಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ ಸರ್, ಇನ್ನೊಮ್ಮೆ ನಿಮಗೆ ಈ ತರಗತಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ಪೇಪರ್ 1 ಗೆ ರಿಲೇಟೆಡ್ ಆಗಿ ಸರ್ ನೀವು ಹೇಳ್ತಾ ಹೋಗ್ರಿ, ಏನೇನು ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ. ಅಂದ್ರೆ ಇದು ಸರ್ ಮೊದಲನೇದಾಗಿ ಇದು ಯಾವ ಸ್ಟ್ಯಾಂಡರ್ಡ್ದಿಂದ ಯಾವ ಸ್ಟ್ಯಾಂಡರ್ಡ್ ಟೀಚರ್ಸ್ಗೆ ಅದನ್ನೇ. ಸೊ ಪೇಪರ್ 1 ಪೇಪರ್ 2 ಸೇಮ್ KTET ತರನೇ ಇದು ಇದೆ ಸರ್. ಸಿಲೆಬಸ್ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು. ಜಸ್ಟ್ ಏನಂದ್ರೆ ಇಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂ ನಲ್ಲಿ ಇರುತ್ತೆ ಸರ್, ಅದನ್ನ ನಾವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಏನಂದ್ರೆ ಪೇಪರ್ 1 ಅಂದ್ರೆ 1st to 5th ಸ್ಟ್ಯಾಂಡರ್ಡ್ ಯಾರು ಬೋಧನೆ ಮಾಡ್ತಾರಲ್ಲ ಅಂದ್ರೆ ಸರ್ 1st ದಿಂದ 5th ವರೆಗೂ. ಓಕೆ, ಅಂದ್ರೆ ಇಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೆ 1st ದಿಂದ 1st to 5th. ಮತ್ತೆ ಸರ್ ಇಲ್ಲಿ ಪೇಪರ್ 1 ತೆಗೆದುಕೊಂಡಾಗ CDP ಫಸ್ಟ್ ಇದೆ ಅಲ್ಲ ಸರ್? ಇದು ಹೌದು ಸರ್. ಇಲ್ಲಿ ಒಂದು ಸ್ವಲ್ಪ ಏನಂದ್ರೆ ವೇ ಆಫ್ ಪ್ಯಾಟರ್ನ್ ಏನಂದ್ರೆ ಸ್ವಲ್ಪ ಚೇಂಜ್ ಇರ್ತದೆ. ಇಲ್ಲಿ CDP ಇರ್ತದೆ. ಆ CDP ದಾಗ ಮತ್ತೇನಂದ್ರೆ ಸೊ ಪೆಡಗಾಜಿ ರಿಲೇಟೆಡ್ ಇರ್ತದೆ ಸರ್ ಎಲ್ಲ. ಅಂದ್ರೆ ಇಲ್ಲಿ ಜಾಸ್ತಿ ಅದೇ ಇರ್ತದೆ. ಪೂರಾ ಫೋಕಸ್ ಏನಂದ್ರೆ CDP ಪೆಡಗಾಜಿ ರಿಲೇಟೆಡ್ ಇರ್ತದೆ. ಇಲ್ಲಿ ಒಂದೇನು ಅಭ್ಯರ್ಥಿಗಳು ಗೊಂದಲ ಮಾಡ್ತಾರಂದ್ರೆ, ಸರ್ ನಾವು CDP ಎಲ್ಲ ಓದಿದ್ವಿ ರೀ, ಭಾಳ ಓದಿದ್ವಿ ಸರ್, ಆದ್ರೂ ಯಾಕೋ ಆಗತ್ತಂದ್ರೆ ಓದೋದ್ಕಿಂತ ಹೆಚ್ಚು ತಿಳ್ಕೋದು ಇಂಪಾರ್ಟೆಂಟ್. ಈಗಿನ ಪೇಪರ್ ಆಗಿದ್ದು ಇದೆ ಸರ್ KTET. ಇಲ್ಲಿ ಬಹಳಷ್ಟು ಓದಿದೀವಿ ಅನ್ನೋದಕ್ಕಿಂತ ಅದನ್ನ ಅಪ್ಲೈ ಯಾವ ರೀತಿ ಮಾಡಿದೀವಿ, ಕ್ವಶನ್ಸ್ ಅಪ್ಲೈಡೇ ಬಂದಿದಾವೆ ಆ ರೀತಿ. ಯಾಕಂದ್ರೆ ಸರ್ ಇನ್ನೊಂದೇನ, ಇಲ್ಲಿ ಒಂದು 8th to 10th ಸ್ಟ್ಯಾಂಡರ್ಡ್ ಹುಡುಗನು ಸರ್ ಓದ್ಬೋದು. ಕ್ವಶನ್ ರೀಡಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕ್ವಶನ್ ಓದೋದು ಯಾರಾದ್ರೂ ಓದ್ಬೋದು ಸರ್. ಅದನ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಕೋತೀವಿ, ಅದನ್ನ ಯಾವ ರೀತಿ ತಿಳ್ಕೊಂಡು ಯಾವ ರೀತಿ ನಾವು ಎಕ್ಸಾಮ್ದಲ್ಲಿ
ಟಿಕ್ ಮಾಡ್ತೀವಲ್ಲ ಅದು ವೆರಿ ಇಂಪಾರ್ಟೆಂಟ್ ಸರ್. ಅಂದ್ರೆ ಸರ್ ಇದು ಎಷ್ಟು ಮಾರ್ಕ್ಸು? 30 ಮಾರ್ಕ್ಸ್ ಅಲ್ಲ ಸರ್ ಇದು 30 ಮಾರ್ಕ್ಸ್ ಸರ್. ಅಂದ್ರೆ ಇಲ್ಲಿ ನಾವು ಏನಂತಂದ್ರೆ ಈಗ ಬೋಧನಾಶಾಸ್ತ್ರ ಮತ್ತು ಡೆವಲಪ್ಮೆಂಟ್ ಸೈಕಾಲಜಿ ಎಲ್ಲವನ್ನ ಕೂಡೇನೆ ಓದ್ಬಿಡೋದಿಲ್ಲ, ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ. ಡೆವಲಪ್ಮೆಂಟ್ ಅಂಡ್ ಸೈಕಾಲಜಿ. ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಇದು ಎಷ್ಟು ಮಾರ್ಕ್ಸ್ ಕೌಂಟ್ ಇದು ಆಗುತ್ತೆ ಸರ್? 30 ಮಾರ್ಕ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್. ಓವರ್ ಆಲ್ 30 30 ಮಾರ್ಕ್ಸ್ ಇರುತ್ತೆ. ಇದ್ರಾಗ ಮತ್ತೇನಂದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಪ್ಲಸ್ ಮ್ಯಾಥಮೆಟಿಕ್ಸ್ ಪೆಡಗಾಜಿ ಅಂತ ಕೂಡ ಇರ್ತದೆ ಸರ್. ಸಬ್ಜೆಕ್ಟ್ ಪ್ಲಸ್ ಅದು ಪೆಡಗಾಜಿ ಅದನ್ನ ಇಲ್ಲಿ ಡಿವೈಡ್ ಮಾಡ್ತಾ ಬಂದಿದ್ದಾರೆ. ಡಿವೈಡ್ ಮಾಡ್ತಾ ಸೇಮ್ ನಾವು KTET ಯಾವ ಪ್ಯಾಟರ್ನ್ ಯೂಸ್ ಮಾಡಿದೀವಿ ಅದೇ ಪ್ಯಾಟರ್ನ್. ಇಲ್ಲಿ EVS ಅನ್ನು ಎಷ್ಟು ಮಾರ್ಕ್ಸ್ ಸರ್ ಇದು? ಅದು ಕೂಡ ಸೇಮ್ 30 ಇರ್ತದೆ. ಇದು 30 ಮಾರ್ಕ್ಸ್. ಅದೇ ರೀತಿ ಈಗ ನಾವೇನು ಈಗ ಡಿವೈಡ್ ಮಾಡ್ತಾ ಬಂದಿದ್ದೀವಲ್ಲ ಅದೇ ರೀತಿಯಾಗಿರುವಂಥದ್ದು. ಮತ್ತು ಇಲ್ಲಿ ಲ್ಯಾಂಗ್ವೇಜ್ ಅಂತ ಬಂದಾಗ ಸರ್ ಭಾಳಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಲ್ಯಾಂಗ್ವೇಜ್ ತೆಗೆದುಕೊಂಡಾಗ ಸರ್ ಇಲ್ಲಿ ಲ್ಯಾಂಗ್ವೇಜ್ ನಮ್ಗೆ 1 ಕನ್ನಡ ತಗೊಳ್ಳೋನು ಇಲ್ಲ 2 ಕನ್ನಡ ತಗೊಳ್ಳೋನು ಇಲ್ಲ ಲ್ಯಾಂಗ್ವೇಜ್ ತಗೊಳ್ಳುವಾಗ ನಿಮ್ಮ ಒಪಿನಿಯನ್ ಏನು? ಯಾವ ರೀತಿ ತಗೋಬಹುದು? ನನ್ನ ಒಪಿನಿಯನ್ ಏನಂದ್ರೆ ಸರ್, ನೀವು ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತದಲ್ಲ ಅದನ್ನೇ ಇದು ಮಾಡ್ರಿ. ಸುಮ್ಮನೆ ಇದು ಎಲ್ಲರೂ ಬೇರೆದವ್ರು ಏನೋ ಹಿಂದಿ ತೊಗೊಂಡಿದ್ರು ಅವ್ರದ್ದು ಸ್ಕೋರ್ ಹೆಚ್ಚಾಗಿತ್ತು ಅಂತಿದ್ದಲ್ಲ. ನಿಮ್ಗೆ ಯಾವ್ದು ಇದು ಪರ್ಫೆಕ್ಟ್ ಅದಲ್ಲ ಲ್ಯಾಂಗ್ವೇಜ್ ಅದನ್ನ ಮಾಡ್ರಿ. ಮತ್ತು ಇಲ್ಲಿ ಲ್ಯಾಂಗ್ವೇಜ್ ಅಂದ್ರೆ ಇನ್ನೊಂದು ಭಾಳ ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಸರ್. ಅದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ, ಗ್ರಾಮರ್ ರಿಲೇಟೆಡ್. ಗ್ರಾಮರ್ ಇಲ್ಲಿ ಹೆಚ್ಚು ಫೋಕಸ್ ಮಾಡ್ತಾರೆ, ಬಟ್ ಅದಿಲ್ಲ. ಬಿಕಾಸ್ ಇಲ್ಲಿ ನೋಡಿ ಲ್ಯಾಂಗ್ವೇಜ್ 1 ಅಂದಾಗ ಇಲ್ಲಿ ಟೋಟಲ್ ಎಷ್ಟು ಅಂದ್ರೆ 30 ಮಾರ್ಕ್ಸ್ ಇರ್ತದೆ. ಸೊ ಆ 30 ಮಾರ್ಕ್ಸ್ ಮತ್ತೆ ಕೂಡ ಏನಂದ್ರೆ ನಾವು 15 ಡಿವೈಡ್ ಆಗುತ್ತೆ. 15 ಅಂತ ಡಿವೈಡ್ ಆಗುತ್ತೆ. 15 ರಿಲೇಟೆಡ್ ಟು ಲ್ಯಾಂಗ್ವೇಜ್ ಪೆಡಗಾಜಿ ಇದ್ರೆ 15 ರಿಲೇಟೆಡ್ ಟು ಲ್ಯಾಂಗ್ವೇಜ್ ಪೆಡಗಾಜಿ ಇರ್ತದೆ. ಮತ್ತೆ 15 ರಿಲೇಟೆಡ್ ಏನಂದ್ರೆ ಅದ್ರಾಗ ಪೋಯಮ್ ಇರ್ತದ್ರಿ, ಪ್ಯಾಸೇಜ್ ಇರ್ತದೆ. ಸೊ ಅದನ್ನೊಂದು ಸ್ವಲ್ಪ ಏನೋ ಟೈಮ್ ಕನ್ಸ್ಯೂಮಿಂಗ್ ಇರ್ತದೆ. ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ಅಲ್ಲಿ ಪೇಷನ್ಸ್ ಬೇಕು. ಯಾಕಂದ್ರೆ ಶಿಕ್ಷಕರಾಗೋರು ಅದೇ ಅಂದ್ರೆ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಮತ್ತೆ ಇಲ್ಲಿ ಇದರಲ್ಲಿನ ಅವ್ರು ಏನ್ ಮಾಡ್ತಾರೆ, ಈಗ 7 8 ಇಲ್ಲ 8 7 ಮಾಡಿ ನಂತರದಲ್ಲಿ ಅಲ್ಲೇ ಒಂದೆರಡು ಗ್ರಾಮರ್ ಕ್ವಶನ್ ಅನ್ನು ಹಾಕಿರ್ತಾರೆ. ಲಾಸ್ಟ್ ಟೈಮ್ ನೋಡಿದೆವು ನಾವು ಈ ರೀತಿಯಾಗಿರುತ್ತೆ. ಇಲ್ಲಿ ಏನಂತಂದ್ರೆ ಥ್ರೋಟ್ ನೀವು ಗ್ರಾಮರ್ ಓವರ್ ಆಲ್ ಗ್ರಾಮರ್ ಅನ್ನ ಓದ್ತೀನಿ ಅಂತ ಕುಂದ್ರೋದಲ್ಲ. ಇಲ್ಲೊಂದ್ ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅದ್ರ ಜೊತೆಗೆ ಏನಂತಂದ್ರ ಬೋಧನಾಶಾಸ್ತ್ರ ಅಂತ ತೆಗೆದುಕೊಂಡಾಗ ಎಲ್ಲಾ ಬೋಧನಾಶಾಸ್ತ್ರ ಎಲ್ಲ ಅದರ ವಿಷಯಕ್ಕೆ ತಕ್ಕಂಗೆ ಬೋಧನಾಶಾಸ್ತ್ರ ಇರುತ್ತೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಸರ್ ಹೇಳತ್ತಾರೆ. ಕರೆಲ್ಲ ಸರ್? ಈಗ ನೆಕ್ಸ್ಟ್ ಸರ್ ಈಗ ಹಂಗ ನಾ ಕೇಳ್ತೀನಿ. ಈಗ ನನಗೆ ಏನಂತಂದ್ರ ನಾನು ಕನ್ನಡ ಮೀಡಿಯಂದಿಂದ ಬಂದಿದ್ದೀನಿ, ನನ್ನ ಮದರ್ ಟಂಗ್ ಕನ್ನಡ ಇದೆ. ನನಗೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಪೇಪರ್ ಡಿಫಿಕಲ್ಟ್ ಆಗುತ್ತೆ ಅಂತಂದಾಗ ನೀವು ಏನಂತ ಅನ್ಬೋದು ಸರ್? ಹಂಗೇನಿಲ್ಲ ಸರ್, ಬಿಕಾಸ್ ನೋಡಿ ಆಲ್ಮೋಸ್ಟ್ ಇದು ಏನು ಕರ್ನಾಟಕದಲ್ಲಿ ಯಾರು ಎಕ್ಸಾಮ್ ಕೊಂಡಿರ್ತಾರೋ ಆಲ್ಮೋಸ್ಟ್ ಎಲ್ಲ ಕನ್ನಡಿಗರು ಇರ್ತಾರೆ. ನಾನು ಕೂಡ ಕನ್ನಡಿಗನೇ. ಸೊ ಹಾಗಾಗಿ ಏನಿಲ್ಲ ಡಿಫಿಕಲ್ಟ್. ಅದು ನಮ್ಮ ತಲೆಯಾಗಿಂದ ಮೊದಲ ಕಾನ್ಸೆಪ್ಟ್ ತೆಗೆದು ಬಿಡ್ಬೇಕು, ಈ ಡಿಫಿಕಲ್ಟ್ ಐತ್ ಅನ್ನೋದು. ಅಂದ್ರೆ ಎಲ್ಲಿವರೆಗೆ ನಮ್ಮ ತಲೆಯಾಗ ಇರ್ತದಲ್ಲ ಅದು, ಎಲ್ಲಿವರೆಗೆ ನಮ್ಮ ಮೈಂಡ್ದಾಗ ಇರ್ತದಲ್ಲ ಅದು ಆಗಲ್ಲ ಸರ್. ಸೊ ಅದನ್ನ ನಾವು ತಲೆಯಾಗಿಂದ ತೆಗೆದಿಡ್ಬೇಕು. ಮತ್ತೆ ಲ್ಯಾಂಗ್ವೇಜ್ ಚೂಸ್ ಮಾಡೋದು ಕೆಲವರು ಮಾಡ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡ್ತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಲ್ಯಾಂಗ್ವೇಜ್ ಡಿಫರ್ ಆಗಿರಬೇಕು. ಸೊ ನೀವು ಯಾವ್ದಾದ್ರು ಲ್ಯಾಂಗ್ವೇಜ್ ತಗೋರಿ, ದಯವಿಟ್ಟು ಏನಪ್ಪಾ ಅಂದ್ರೆ ಗ್ರಾಮರ್ ಅನ್ನ ಓದಾಕ್ ಹೋಗ್ಬೇಡ್ರಿ. ಗ್ರಾಮರ್ ಅಂದ್ರೆ ಜಾಸ್ತಿ ಓದ್ಬೇಡ್ರಿ. ಜಸ್ಟ್ ಅದು ಪ್ಯಾಸೇಜ್ ಆಗಿ ಇರ್ತಾರೆ ಅಷ್ಟು. ಮಿನಿಮಮ್ ಗ್ರಾಮರ್ ಯು ವಿಲ್ ಬಿ ನೋಯಿಂಗ್ ಅಷ್ಟು ಗೊತ್ತೇ ಇರ್ತದೆ. ಇಲ್ಲಿ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು, ಆ ರೀತಿ ಲಿಂಗಗಳು, ಆಮ್ಯಾಗ ಈಗ ಜೋಡು ನುಡಿಗಳು, ಪದಗಳ ಅರ್ಥಗಳು, ಈ ರೀತಿಯಾಗಿರುವಂಥವು ಬೇಸಿಕ್ ಆಗಿ ಓದಿ. ಅಂದ್ರೆ ಡೆಪ್ತ್ ಆಗಿ ಈಗ KS ಓದ್ತೀರಿ, ಈಗ ಆಮೇಲೆ FDS ಓದ್ತೀರಿ, ಆ ಲೆವೆಲ್ ಅಲ್ಲಿ ದೊಡ್ಡ ಆಥರ್ ಬುಕ್ ತಗೊಂಡು ಗ್ರಾಮರ್ ಬುಕ್ ಅನ್ನ ಅದನ್ನಷ್ಟು ತಲೆ ಕೆಡಿಸ್ಕೋಬೇಡಿ. ಏನಂತಂದ್ರೆ ರಿಲೇಟೆಡ್ ಆಗಿ ನೀವು ಒಂದ್ 5 ವರ್ಷದ ಕ್ವಶನ್ ಪೇಪರ್ ನೋಡ್ರಿ ಅಂದ್ರೆ ತಿಳಿದ್ ಬಿಡುತ್ತೆ ಯಾವ ತರ ಕೇಳ್ಬಹುದು ಅಂತ. ಅದನ್ನೊಂದ್ ಸ್ವಲ್ಪ ನೋಡ್ಕೋಬಹುದು ಸರ್. ಇಲ್ಲಿ ಪೇಪರ್ 1 ತೆಗೆದುಕೊಂಡಾಗ ಏನಾದ್ರೂ ಸ್ಪೆಷಲ್ ಆಗಿ ಅವ್ರಿಗೆ ಏನಾದ್ರೂ ಸ್ಟಡಿ ಬಗ್ಗೆ ಟಿಪ್ಸ್ ಕೊಡೋದಿದ್ರೆ ಏನ್ ಮಾಡ್ಬೋದು? 1 ರಿಲೇಟೆಡ್ ಅಷ್ಟೇ ಅಂದ್ರೆ ಸರ್ ಮೇನ್ ಅಂದ್ರೆ NCERT ಬುಕ್ಸ್ ಫಾಲೋ ಮಾಡಿ ಸರ್. ಅಂದ್ರೆ NCERT ಬುಕ್ಸ್, ಸೆಂಟ್ರಲ್ ರಿಲೇಟೆಡ್ ಬುಕ್ಸ್. ಇಲ್ಲಿ ಏನಾಗ್ತದಂದ್ರೆ ಈಗ ನಾನು ಮೊದಲೇ ಅಂದೆ KTET ಮತ್ತು CTET ಭಾಳ ಡಿಫ್ರೆನ್ಸ್ ಇಲ್ಲ ಅಂತ. ಸೊ ಹಂಗಾಗಿ ಏನ್ ಮಾಡ್ತಾರೆ ಕೆಲವರು 3rd 4th 5th DSRT ಬುಕ್ಸ್ ರೆಫರ್ ಇದೆ ನೋಡಿ. ಅದು ಮೇನ್ ಮಿಸ್ಟೇಕ್. ಸೊ ಅಲ್ಲಿ ಏನಂತಾರೆ EVS ಏನು ಒಂದಲ್ಲ, ಮ್ಯಾಥಮೆಟಿಕ್ಸ್ ಏನು ಒಂದಲ್ಲ, 1 + 1 2 ಆಗ್ತದೆ, ಅದಲ್ಲೇ ಇರ್ಲಿ. ಬಟ್ ದ ವೇ ಆಫ್ ಆಸ್ಕಿಂಗ್ ಕ್ವಶನ್ ಪ್ಯಾಟರ್ನ್ ಏನೇ ಇರ್ತಾರಲ್ಲ ಸರ್ ಅದೊಂದು ಸ್ವಲ್ಪ ಚೇಂಜ್ ಆಗ್ತದೆ. ಸೊ ಟೆಕ್ಸ್ಟ್ ಬುಕ್ ಇದ್ದಾಗಿಂದ ಹೆಂಗಂದ್ರೆ ಅವ್ರು ಅದೇ ಪಿನ್ ಟು ಪಿನ್ ಕ್ವಶನ್ ಕೇಳೋ ಇತರದಿಂದ. ಹಾಗಾಗಿ ನಾವು NCERT ಬುಕ್ಸ್ ಮೇನ್ಲಿ ರೆಫರ್ ಮಾಡ್ಬೇಕು. ಎನ್ವೈರನ್ಮೆಂಟ್ ಇದ್ರೆ 3rd to 5th, ಮ್ಯಾಥಮೆಟಿಕ್ಸ್ ಇದ್ರೆ 5th, ಅಂದ್ರೆ 6th 7th 8th ಅಲ್ಲ ಸರ್, ಜಸ್ಟ್ ಮ್ಯಾಥಮೆಟಿಕ್ಸ್ ಅಂದ್ರೆ 5th ಒಳಗಾಗಿ. ಯಾಕಂದ್ರೆ ಇದು 1 to 5th ಇರೋದು. ಈಗ ನೋಡಿ ಇಲ್ಲಿ ಸರ್ ಪಾಸ್ ಆಗಿರುವಂತವ್ರು, ಕ್ರ್ಯಾಕ್ ಮಾಡಿರುವಂತವ್ರು ಹೇಳ್ತಾ ಇದಾರೆ ನಿಮಗ. ಯಾಕಂತಂದ್ರೆ ನಿಮಗ್ ಗೊತ್ತಿರ್ಬೇಕು ಏನಂತಂದ್ರ ಇಲ್ಲಿ ಯಾವ ರೀತಿ ನಾವು ಓದ್ಬೇಕು ಅಂತೇಳಿ ಗೊತ್ತಿರ್ಬೇಕು. ಮತ್ತೆ ಅವ್ರು ನೆಕ್ಸ್ಟ್ ಹೇಳ್ತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದನ್ನೊಂದು ಹೇಳ್ತಾರೋ. ಆದ್ರೆ ಇಲ್ಲಿ ನೋಡಿ
ಈಗ ನೀವು ಇದನ್ನ ಓದುವಾಗ ನೀವು ಓದ್ತೇನೆ ಬಾ ಅಂತೇಳಿ ನಮ್ಮ ಸ್ಟೇಟ್ ಸಿಲೆಬಸ್ ಅನ್ನು ಓದಕ್ಕೆ ಹೋಗ್ಬೇಡ್ರಿ, ಸೆಂಟ್ರಲ್ ಸಿಲೆಬಸ್ ಅವರು ಇದ್ರ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದನ್ನೇ ಓದಿ ಅಂತ ಹೇಳಿದ್ದಾರೆ, ಅದ್ರ ರಿಲೇಟೆಡ್ ಆಗಿ ಓದ್ಕೊಂತವ್ರು. ಸರ್ ಓಲ್ಡ್ ಕ್ವಶನ್ ಪೇಪರ್ ಅದು ಏನ್ ಮಾಡ್ಬೋದು ಸರ್? ಅರಿಯಂತ್ ಪಬ್ಲಿಕೇಶನ್ದು PYQ ಅಂತ ಇರ್ತಾರೆ, ಅದನ್ನ ಅವ್ರ ರೆಫರ್ ಮಾಡಬೇಕು. ಮತ್ತು ಕಡ್ಡಾಯವಾಗಿ ಏನಂದ್ರೆ ಕಂಪಲ್ಸರಿ ಓಲ್ಡ್ PYQ ಅಂದ್ರೆ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತಾರಲ್ಲ ಅದನ್ನ ಸಾಲ್ವ್ ಮಾಡಬೇಕು ಸರ್. ಓಲ್ಡ್ ಕ್ವಶನ್ ಪೇಪರ್ ನೋಡಿ, ಯಾಕಂತಂದ್ರೆ ಈಗ ಪ್ರತಿಯೊಂದು ಸಿಲೆಬಸ್ ಏನು ಎಕ್ಸಾಮ್ ತಗೋತೀವಿ ಪ್ರತಿಯೊಂದಕ್ಕೂ ಓಲ್ಡ್ ಕ್ವಶನ್ ಪೇಪರ್ ಅಂತಂದ್ರೆ ಒಂಥರ ಅದು ಯಾವ್ಯಾವ ವಿಷಯ, ಈಗ ನೋಡಿ ಒಂದೊಂದು ಕಾಸ್ಟ್ದವ್ರು ಒಂದೊಂದ್ ತರ ಬುಕ್ಗಳನ್ನು ಬೈಬಲ್ ಅಂತ ಕನ್ಸಿಡರ್ ಮಾಡಿ, ಇವರು ಕ್ರೈಸ್ತರು, ಜೈನರು ಕುರಾನ್ ಅನ್ನ, ಭಗವದ್ಗೀತೆಯನ್ನ. ಅದೇ ರೀತಿ ಮಕ್ಕಳಿಗೆ ಸ್ಟೂಡೆಂಟ್ಗಳಿಗೆ ಅಸ್ಪಿರೆಂಟ್ಗಳ ಬೈಬಲ್ ಅಥವಾ ಕುರಾನು ಅಥವಾ ಭಗವದ್ಗೀತೆ ಅಂತಂದ್ರೆ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಅಂತ ಅಂದಂಗ ಅದನ್ನ ಮಾತ್ರ ರೆಫರ್ ಮಾಡಬೇಕು. ಹಾಂ ಸರ್. ಯಾಕಂದ್ರೆ ಸರ್ ಈಗ ಫಸ್ಟ್ ಪೇಪರ್ 1 ಆಯಿತು ಸರ್, ಪೇಪರ್ 2 ರಿಲೇಟೆಡ್ ಏನು ಮಾಡ್ಬೋದು ನೋಡಿ. ಸರ್ ನೋಡಿ ಪೇಪರ್ 2 ಅಂತ ತೆಗೆದುಕೊಂಡಾಗ ಈಗ ಮೊದಲೇ ಹೇಳ್ಬಿಡಿ ಸರ್, ಇದು ಯಾವ ಸ್ಟ್ಯಾಂಡರ್ಡ್ ದಿಂದ ಯಾವ ಸ್ಟ್ಯಾಂಡರ್ಡ್ ಟೀಚರ್ಸ್ಗೆ ಅಪ್ಲೈ ಆಗುತ್ತೆ ಅಂತ. ಇದು ಪೇಪರ್ 2 ಹ್ಯಾಸ್ ಪೇಪರ್ 1 1 to 5th ಇತ್ರಿ. ಸರ್ ಪೇಪರ್ 2 ಅನ್ನೋದು 6 to 8th ಯಾರು ಬೋಧನೆ ಮಾಡ್ತಾರಲ್ಲ, ಟೀಚಿಂಗ್ ಮಾಡ್ತಾರಲ್ಲ ಅವ್ರಿಗಾಗಿ ಇರೋದು. ಸೊ ಇಲ್ಲಿ ಏನಂದ್ರೆ ಡಿಗ್ರಿ ಆಗಿರ್ಬೇಕು ಸರ್, ಡಿಗ್ರಿ ವಿತ್ B.Ed, ಡಿಗ್ರಿ ವಿತ್ B.Ed ಆರ್ ಎಲ್ಸ್ ಡಿಗ್ರಿ ವಿತ್ D.Ed ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ತದೆ. ಹಾಂ ಸರ್, ಬರೋದು ಬಿಡೋಣ ಸರ್. ಎಸ್ ಸರ್, ಬರ್ದು ಬಿಡಿ. ಡಿಗ್ರಿ ಪ್ಲಸ್ D.Ed ಆರ್ B.Ed. ಸರ್ ಇಲ್ಲಿ ಇನ್ನೊಂದು ಕೇಳೋದು ಮರತೆ, ಪೇಪರ್ 1 ಅಲ್ಲಿ ಏನಾಗಿರ್ಬೇಕು ಸರ್? ಅಲ್ಲಿ D.Ed, ಅಲ್ಲಿ D.Ed, ಅಲ್ಲಿ B.Ed ನವ್ರಿಗೆ ಅಪ್ಲೈ ಅವಕಾಶ ಇಲ್ಲ ಸರ್. ಲಾಸ್ಟ್ ಟೈಮ್ ನಿಮ್ಗಾದ್ರೂ ಗೊತ್ತಿರೋ ಸುಪ್ರೀಂ ಕೋರ್ಟ್ ನೋಡಿ ಹೋಗಿ D.Ed ನವರಿಗೆ ಪೇಪರ್ 1 ನಲ್ಲಿ D.Ed ಅವಕಾಶ ಇರುತ್ತೆ, B.Ed ಇದು ಪೇಪರ್ 2 ನಲ್ಲಿ ಅವಕಾಶ ಇರುತ್ತೆ D.Ed ಅವ್ರಿಗೆ ಪೇಪರ್ 1 and 2. ಬಟ್ ಪೇಪರ್ 1 ನಲ್ಲಿ B.Ed ನವ್ರಿಗೆ ಅವಕಾಶ ಇಲ್ಲ ಸರ್. ನಾ B.Ed ಮುಗಿಸಿದೀನಿ, ನಾ ಮಾಡ್ಬೋದೇನು ಅಂತಂದ್ರೆ ಇಲ್ಲ. ಅದನ್ನೊಂದು ಏನಂದ್ರೆ ಪೇಪರ್ 2 ಸರ್ D.Ed ವಿತ್ ಡಿಗ್ರಿನೂ ಆಗಿರ್ಬೇಕು. ಈ D.Ed ಪ್ಲಸ್ ಡಿಗ್ರಿ ಆಗಿರ್ಬೇಕು, ಇಲ್ಲ B.Ed ಪ್ಲಸ್ ಡಿಗ್ರಿ ಆಗಿರ್ಬೇಕು. D.Ed ಆದವರು ಏನ್ ಮಾಡ್ತಾರ ಅಂತಂದ್ರೆ ಪೇಪರ್ 1ಗೂ ಎಲಿಜಿಬಲ್ ಇರ್ತಾರೆ, ಆದ್ರೆ ಇಲ್ಲಿ ಡಿಗ್ರಿ ಕಂಪಲ್ಸರಿ ಇರಬೇಕು. ಇದು ಗ್ರಾಜುಯೇಷನ್ ಲೆವೆಲ್ ಟೀಚರ್ ನೀವು ರಿಕ್ರೂಟ್ಮೆಂಟ್ ಆಗ್ತಿರ್ತೀರಿ, ಇಲ್ಲಿ ಇರಬೇಕು. ಮತ್ತು ಸರ್ ಈಗ ಇದು ಪೇಪರ್ 2 ಅಂತ ತೆಗೆದುಕೊಂಡಾಗ ಓವರ್ ಆಲ್ ಎಲ್ಲರಿಗೂ ಗೊತ್ತಿದೆ ಸರ್, ಎಷ್ಟು 150 ಮಾರ್ಕ್ಸ್, 150 ಮಾರ್ಕ್ಸು, 150 ಕ್ವಶನ್, 150 ಮಿನಿಟು, ಇದೆಲ್ಲರಿಗೂ ಸೇಮ್ ಇದೆ. ಹಾಂ ಸರ್, ಇಲ್ಲಿಯೂ ಕೂಡ CDP ನೇ ಫಸ್ಟ್ ಇದೆ. ಎಸ್ ಸರ್, ಇಲ್ಲಿಗೂ ಎಷ್ಟು ಮಾರ್ಕ್ಸ್ ಸರ್ CDP? ಸರ್ ಅಷ್ಟೇ ಸೇಮ್ 30 ಮಾರ್ಕ್ಸ್ ಇಲ್ಲೇ ಇರ್ತದೆ. ಇಲ್ಲೂ ಕೂಡ 30 ಮಾರ್ಕ್ಸು. ಇದು ಇಲ್ಲಿ ಒಂದ್ ಸರ್ ಇದು ಬಂದಿದೆ ಅಲ್ಲ ಸರ್, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಂತ ಎರಡಿದೆ ನೋಡಿ ಇಲ್ಲಿ. ಇಲ್ಲಿ ಹೆಂಗಂದ್ರೆ ಸರ್, ಯಾರೀಗ BSc ಮಾಡಿರ್ತಾರಲ್ಲ, BSc ಆಯ್ತು ಅಥವಾ BA ಆಯ್ತು, ಅವ್ರಿಗೆ ಇದು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇರ್ತದೆ ಸರ್. BSc ಮಾಡಿದವ್ರಿಗೆ ಅವರು ಸೈನ್ಸ್ ರಿಲೇಟೆಡ್ ಇದ್ದವ್ರಿಗೆ, ಮ್ಯಾಥ್ಸ್ ರಿಲೇಟೆಡ್. ಮತ್ ಸರ್ ಈಗ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂತ ಬಂತು, ಇವರು ಟೀಚರ್ ಆಗುವಾಗ ಎರಡೂ ಕೂಡ ಆಗ್ಬೇಕೇನು ಸರ್ ಇವ್ರು? ಇಲ್ಲ ಸರ್, ಈಗ ಹೆಂಗಿರ್ತದೆ ಇಲ್ಲಿ ರಿಲೇಟೆಡ್ ಟು CTT ದಾಗ ಇವ್ರು ಎರಡೂ ಮಾಡಕಬೇಕು ಸರ್. ಯಾಕಂದ್ರೆ ಕೆಲವ್ರದ್ದು PCM ಇರ್ತಾರೆ, ಕೆಲವ್ರದ್ದು PCM ಇರಂಗಿಲ್ಲ, ಮ್ಯಾಥಮೆಟಿಕ್ಸ್ ಇಲ್ಲ ಡಿಗ್ರಿದಾಗ, ಇರ್ಲಿ ಬಿಡ್ಲಿ ಇಲ್ಲಿ ದೇ ಹ್ಯಾವ್ ಟು ರೀಡ್, ಮತ್ತೆ ಎಕ್ಸಾಮ್ಗೆ ಅದೇ ಇರ್ತದೆ ಸರ್. ಇವನ್ ಸೇಮ್ KTT ಹೆಂಗೆ ಇರ್ತದೆ ಸರ್ ಹಂಗೆ. ಅಂದ್ರೆ ಇವ್ರಿಗೆ ನೋಡಿ ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡು ನೀವು ಇಲ್ಲಿ ಓದಬೇಕು. ಮತ್ ಸರ್ ಇಲ್ಲಿ ಎರಡು ಕೂಡಿ 60 ಮಾರ್ಕ್ಸ್ ಅಲ್ಲ ಸರ್ ಇದು? ಇಲ್ಲಿ ನೋಡಿ ಎರಡು ಕೂಡಿ 60 ಮಾರ್ಕ್ಸ್ ಸೇಮ್. ಈಗ ನಾವು KTT ಅಲ್ಲಿ ಯಾವ ರೀತಿ ಮಾಡಿದ್ದು ಅದೇ ರೀತಿ ಇಲ್ಲಿ 60 ಮಾರ್ಕ್ಸ್ ಇರುತ್ತೆ, ಎರಡು ಕೂಡಿ 60 ಮಾರ್ಕ್ಸ್. ಇಲ್ಲೇ ನಾವು ಮತ್ತೆ ಇಲ್ಲೇ ಪೆಡಗಾಜಿ ಡಿವೈಡ್ ಮಾಡ್ತೀವಿ, ಮತ್ತೆ 10 ಮಾರ್ಕ್ಸ್ ಇದು 10 ಮಾರ್ಕ್ಸ್ ಅಂತ ಇರ್ತದೆ. ಅದೇ ಒಂದು 15 ಮಾರ್ಕ್ಸ್ ಮಾಡ್ತಾರೆ ಸರ್ ಓವರ್ ಆಲ್. ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು, ಅವ್ರು ಏನೋ ಪ್ಯಾಟರ್ನ್ ಯಾವ ರೀತಿ ತೆಗೆದಿದ್ದಾರೆ ಅದ್ರ ಮೇಲೆ ಸರ್. ಮತ್ತೆ ಈಗ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಮತ್ತು ಸೋಷಿಯಲ್ ಸ್ಟಡಿ ಅಂತಿದೆ ಅಲ್ಲ ಸರ್, ಏನ್ ಸರ್ ಡಿಫರೆನ್ಸ್ ಇದೆ ಏನು ಸೋಷಿಯಲ್ ಸ್ಟಡಿ? ಸರ್ ಅದು ಸೋಷಿಯಲ್ ಸೈನ್ಸ್, ಸೋಷಿಯಲ್ ಸ್ಟಡಿ, ಕೆಲವೊಂದು ಕಡೆ ಸೋಷಿಯಲ್ ಸ್ಟಡಿ ಅಂತಂತಾರೆ, ಸೋಷಿಯಲ್ ಸೈನ್ಸ್. ಇಲ್ಲಿ ಏನಂದ್ರೆ ಸರ್ ನಾವು NCERT ಬುಕ್ಸ್ ಇದೊಂದು ಹೇಳೋದು ಮತ್ತೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಆಗಿರ್ಬೋದು, ಇದು ಹೆಂಗ್ ಸರ್ ಅಂದ್ರೆ ಎರಡು ಕೆಲವ್ರು ಏನಂತಾರೆ, ಮತ್ತೆ ನಾವು ಎರಡು ಬರಿಬೇಕೇನ್ರಿ ಸರ್, ಮ್ಯಾಥಮೆಟಿಕ್ಸ್ ಪೇಪರ್ ಬರಿಬೇಕು, ಸೋಷಿಯಲ್ ಸೈನ್ಸ್ ಇಲ್ಲ. ಇಲ್ಲಿ ಯಾರು BA ಮಾಡಿರ್ತಾರಲ್ಲ ಸರ್, ಇಲ್ಲಿ ಮೇನ್ ಅಂತಂದ್ರೆ ಇಲ್ಲಿ BA ಮಾಡಿದ್ರು, ಓಕೆ BA B.Ed ಯಾರು ಮಾಡಿರ್ತಾರಲ್ಲ, ಸೊ ದೇ ವಿಲ್ ಆಪ್ಟ್ ಫಾರ್ ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡಿ. ಸೊ ಇಲ್ಲಿ ಕೂಡ ಏನಂದ್ರೆ 60 ಮಾರ್ಕ್ಸ್ ಇರ್ತದೆ ಸರ್, ಇದು 60 ಮಾರ್ಕ್ಸ್. ಅದೇ ರೀತಿ ಇಲ್ಲಿ ನಾವೇನ್ ಮಾಡಿದೀವಿ ಸೇಮ್ 60 ಮಾರ್ಕ್ಸ್ ಇರುತ್ತೆ, ಇಲ್ಲಿ 45 ಮತ್ತು ಅಲ್ಲಿ 40 ಮತ್ತು 20 ಅಂತ ಇರ್ತದೆ. ಅದೇ ಸರ್, ಒಂದು 15 ರಿಂದ 20 ಒಳಗಿರುತ್ತೆ ಅದು, ಸೇಮ್ ಇಲ್ಲಿ ರಿಲೇಟೆಡ್ ಕೇಳಿರ್ತಾರೆ. ಇಲ್ಲಿ ಒಂದ್ ಏನಂತಂದ್ರೆ ಈಗ ಒಂದ್ ಡೌಟ್ ಏನತ್ತು, ಒಂದು ಸೈನ್ಸು ಮತ್ತು ಮ್ಯಾಥ್ಸು
ಎರಡು ಕೂಡೆ ಪೇಪರ್ ಇರುತ್ತೆ. ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸ್ಟಡಿ ಡಿಫ್ರೆನ್ಸ್ ಇದೆನಾ ಅಂತ, ಯಾಕಂದ್ರೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದು ಇದೆ ಸರ್ ಸೋಷಿಯಲ್ ಸ್ಟಡಿ ಮತ್ತು ಸೈನ್ಸ್ ಏನ್ರಿ ಇದಾ ಅಂತೇಳಿ. ಎರಡು ಸೇಮು, ಆದ್ರೆ ಒಂದೇನು ಸರ್ ಯಾವ ಬುಕ್ ಓದ್ಬೇಕಂತಂದ್ರೆ ಇಲ್ಲಿ NCERT ಬುಕ್ ಅಲ್ಲ ಸರ್, ಕೂಡ ಸೇಮ್ NCERT ಬುಕ್ಸೇ ಓದಬೇಕು, 6 to 8 ಬುಕ್ಸ್ ಓದಬೇಕು. ಇಲ್ಲಿ ನೋಡಿ ಮತ್ ಸರ್ ನಮ್ದು KTT ಅಲ್ಲಿ ನೋಡಿ 6 to 10th ಅಂತ ಇದೆಯಲ್ಲ ಸರ್. ಸರ್ ಅಲ್ಲಿ 6 to 10th ಇದೆ. ಅಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ ಸರ್, ಅಲ್ಲಿ ನೀವು 6 to 10th ಬುಕ್ಸ್ ಅನ್ನ DSRT ಬುಕ್ಸ್ ಓದ್ಬೇಕು, ಬಟ್ ಇಲ್ಲಿ ಹಂಗಲ್ಲ ಸರ್, ಇಲ್ಲಿ NCERT ಬುಕ್ಸ್ ಓದ್ಬೇಕು. ನೋಡಿ ಇದೇ ಡಿಫರೆನ್ಸ್ ಏನಂತಂದ್ರೆ ನೋಟಿಫಿಕೇಶನ್ ನಲ್ಲೂ ಇದೇ ಮಾಹಿತಿ ಇದೆ. ಏನಂತಂದ್ರೆ ಈಗ ಸರ್ ಹೇಳಿದ್ರ ಅಂತಂದ್ರೆ ನಿಮಗೆ ಬಹಳಷ್ಟು ಅದು ಎಫೆಕ್ಟಿವ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಆಸ್ ಪರ್ ಏನು TET CTET ಆಸ್ಪಿರೆಂಟ್ ಆಗಿ ಎಕ್ಸಾಮ್ ಬರೋದು, ಈಗ ಏನಂತಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅವರು ಅಪ್ಲೈ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಅವರು ಎಕ್ಸಾಮ್ ಕಂಡಕ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮಗೆ ಏನ್ ಅನಿಸ್ತೈತಿ, ಹೌದಪ್ಪ ಸರ್ ಹೇಳತ್ತಾರ ಅಂತಂದ್ರ ಕರೆಕ್ಟ್. ಯಾಕಂದ್ರೆ ಇಲ್ಲಿ ಹೆಂಗೈತ್ರಿ ಸರ್, ಯಾರ ಶಂಕದಿಂದ ಬಂದ್ರ ತೀರ್ಥ ಅಂತಾರ ನೋಡ್ರಿ ಆ ತರ. ಅದಕ್ಕೆ ನೋಡಿ ಇಲ್ಲಿ ಈ ರೀತಿ ನೀವು NCERT ಬುಕ್ ಭಾಳಷ್ಟು ಜನ ಸರ್ ಏನಂತಂದ್ರೆ ಸರ್ ಮತ್ತು ಸ್ಟೇಟ್ ಗೌರ್ಮೆಂಟದ ಬುಕ್ಕನ್ನು ಎಲ್ಲ CBSE NCERT ಆಗಿಬಿಟ್ಟಿದಾವ್ರಿ, ಅದನ್ನ ಓದ್ತೇವ್ರಿ. ಇವ್ರು ಏನಂತ ತಿಳ್ಕೊಂಡಾರ್ರಿ, ಸ್ಟೇಟ್ ಗೌರ್ಮೆಂಟಿಗೆ DSCRT ಬುಕ್ಕನ್ನ ಇಂಗ್ಲೀಷ್ ಮೀಡಿಯಂ ಓದಿರೋ ಅಂತಂದ್ರೆ ಈ ಪೇಪರ್ ಆಗುತ್ತೆ, ಆ ಥರ ಅವ್ರ ಥಿಂಕಿಂಗ್. ಇಲ್ಲ ಸರ್, ಇಲ್ಲಿ ಏನು ಡಿಫ್ರೆನ್ಸ್ ಅಂದ್ರೆ ಮ್ಯಾಥ್ಸ್ ಸೈನ್ಸ್ NCERT ಆಗಿರ್ಬೋದು DSRT ಆಗಿರ್ಬೋದು ಅಷ್ಟು ಡಿಫ್ರೆನ್ಸ್ ಇಲ್ಲ ಸರ್. ಆಲ್ಮೋಸ್ಟ್ 80% ಏನಿದೆ ಸೇಮ್ ಇದೆ ಸರ್. ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಆಗೋದೇನೆ ಸೋಷಿಯಲ್ ಸೈನ್ಸ್. ಮತ್ತೆ ಇನ್ನೊಂದು ಸರ್ ಅವ್ರು ನೋಟಿಫಿಕೇಶನ್ ನಲ್ಲೂ ಹೇಳಿದಾರೆ ನೋಡಿ, ಅಂದ್ರೆ NCERT ಬುಕ್ ಬಿಟ್ಟು ಹೊರಗಿನ ಕ್ವಶನ್ ಕೇಳೋದಿಲ್ಲ. ಆಲ್ಮೋಸ್ಟ್ 99.99% ಅಲ್ಲಿಂದ ಇರ್ತದೆ. ಮತ್ತೆ ಒಂದೇನಾದ್ರೂ ಕೇಳ್ರಿ ಸರ್ ಅಂತ ಅನ್ಬೇಡ್ರಿ, ಆಲ್ಮೋಸ್ಟ್ 99.99% ಇದರಿಂದನೇ ಇರ್ತದೆ ಸರ್. ನೋಡಿ ಒಂದ್ ಏನ್ ತಲೆಗೆ ಇಟ್ಕೋರಿ, ಈಗ ಯಾರೇ ಒಬ್ಬರು ಸಾಧಕರು ಅದಾರ ಅಂತಂದ್ರು ಈ ಎಕ್ಸಾಮ್ ಕ್ರ್ಯಾಕ್ ಮಾಡಿದಾರ ಅಂತಂದ್ರು ಅವ್ರು ಮೊದಲನೇದಾಗಿ ಓದಿರೋ ಬುಕ್ ಅಂದ್ರೆ 6 to 8th. ಕರೆಕ್ಟ್ ಅಲ್ಲ ಸರ್? 6 to 8th ಬುಕ್ ಓದಬೇಕು, ಓಲ್ಡ್ ಕ್ವಶನ್ ಪೇಪರ್ ನೋಡಬೇಕು, ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಬೇಕಂತಂದ್ರೆ ಏನಾದ್ರು ಅಲ್ಲಿ ನೆಕ್ಸ್ಟ್ ಹೇಳೋಂತಾರೆ. ನನ್ನ ಪ್ರಕಾರ ಸರ್ ಎಕ್ಸ್ಟ್ರಾ ನಾಲೆಜ್ ಇದಕ್ಕೆ ಬೇಡ, ಇಷ್ಟೇ ಆದ್ರೆ ಸಾಕು ಸರ್. ನಾವು ಇಲ್ಲಿ PhD ಮಾಡ್ತಾ ಇಲ್ಲ, ಜಸ್ಟ್ ಎಲಿಜಿಬಲ್, ಅದು ಇದು ಜಾಬು ಅಲ್ಲ, ಬಟ್ ಎಲಿಜಿಬಲ್ ಟೆಸ್ಟ್ ಸರ್. ಇಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಇಲ್ಲಂತೂ ಈಗಾಗಲೇ ಹೇಳಿದ್ರಿ ನೀವು, ಪೇಪರ್ 1 ಪೇಪರ್ 2 ಎರಡೂ ಸೇಮ್ ಇರುತ್ತೆ. ನಿಮ್ಗೆ ಕಂಫರ್ಟೇಬಲ್ ಆಗುವಂತ ಲ್ಯಾಂಗ್ವೇಜ್ ಸರ್. ನನಗೆ ಇಲ್ಲಿ ಡಿಫಿಕಲ್ಟ್ ಆಗ್ತಾ ಇದೆ, ನಂಗೆ ಬರ್ತಾ ಇಲ್ಲ. ಮತ್ತು ಸರ್ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದ್ರೆ, ಈಗ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ನಾವು KTT ಅಲ್ಲಿ ತಗೊಂಡಿದ್ದೀವಿ, ಕನ್ನಡ ತಗೊಂಡಿದ್ದೀವಿ, ಇಂಗ್ಲೀಷ್ ತಗೊಂಡಿದ್ದೀವಿ. ಇಲ್ಲಿ ನಮಗೆ ಇಂಗ್ಲೀಷ್ ನಾವು ಓದಿ ಬರ್ದಿದ್ದೀವಿ ಅಂದ್ರೆ ಇಲ್ಲೂ ನಾವು ಇಂಗ್ಲೀಷ್ ತಗೊಂಡಾಗ ಸೇಮ್ ಇರುತ್ತೆ ಸರ್. ಆಮೇಲೆ ಕನ್ನಡನ ತಗೊಂಡಿದ್ದೀವಿ. ಮತ್ತು ಇಲ್ಲಿ ಯಾಕೆ ಲ್ಯಾಂಗ್ವೇಜ್ಗೆ ಇವ್ರು ಇಷ್ಟು ತೊಂದರೆ ಮಾಡ್ಕೋತಾ ಇದ್ದಾರೆ ಸರ್ ಇಲ್ಲಿ? ಇಲ್ಲ ಅದೇ ಸರ್, ಏನಂದ್ರೆ ಅವರು ನೋಟಿಫಿಕೇಶನ್ ಕರೆಕ್ಟಾಗಿ ರೀಡ್ ಮಾಡಿರಂಗಿಲ್ಲ. ಮತ್ತೇನು ಸರ್ ಹಂಗ ಎಕ್ಸಾಮ್ ಬಂದಿತ್ತು ಹಂಗ ಹೋಗೋನು ಅನ್ನೋದೊಂದು ಇದು ಮೈಂಡ್ ಸೆಟ್ ಇರ್ತದೆ. ಮತ್ತೆ ಇಲ್ಲಿ ಸರ್ 60 ಮಾರ್ಕ್ಸ್ ಇಲ್ಲೇ ಕವರ್ ಆಯ್ತು ಸರ್. 60 ಮಾರ್ಕ್ಸ್ ಇಲ್ಲೇ ಇಲ್ಲಿ 60 ಮಾರ್ಕ್ಸ್ ಕವರ್ ಆಯ್ತು. CDP ಅಂತೂ ಎರಡು ಸೇಮ್ ಸರ್, ಕನ್ನಡ ಇಂಗ್ಲಿಷು. ನಮ್ದು ಇಲ್ಲಿ ಕನ್ನಡ ಇಂಗ್ಲಿಷ್ ಬೈ ಲ್ಯಾಂಗ್ವೇಜ್ ಇರ್ತೈತಿ, ಅಲ್ಲಿ ಇಂಗ್ಲಿಷ್ ಹಿಂದಿ ಇರ್ತದೆ ಸರ್. ಮತ್ತೆ ಇಲ್ಲೇನು 30 ಮಾರ್ಕ್ಸ್ ಇಲ್ಲಿ ಕವರ್ ಆಯ್ತು, ಅಂದ್ರೆ 90 ಮಾರ್ಕ್ಸ್ ಇಲ್ಲೇ ಕವರ್ ಆಯ್ತು. ಆಮೇಲೆ ನಾವು ಸರ್ ಸೋಷಿಯಲ್ ಸೈನ್ಸು ಸೋಷಿಯಲ್ ಸ್ಟಡಿ ಇಲ್ಲ ಮ್ಯಾಥ್ಸು ಸೈನ್ಸು ಇದ್ರ ರಿಲೇಟೆಡ್ ಒಂದ್ ಸ್ವಲ್ಪ NCERT ಬುಕ್ ಓದಿ ರೆಫರ್ ಮಾಡಿದ್ರೆ ಕ್ರ್ಯಾಕ್ ಮಾಡ್ಬೋದಲ್ಲ? ಅವಶ್ಯವಾಗಿ ಮಾಡ್ಬೋದು ಸರ್. ಆದ್ರೆ ಒಂದ್ ಏನಂತಂದ್ರೆ ನನಗೆ ಇಂಗ್ಲಿಷ್ ಡಿಫಿಕಲ್ಟ್ ಅಂತ ಇದಾರಲ್ಲ, ಅಂದ್ರೆ ಕಾಮನ್ ಆಗಿ ಇವ್ರು ಇಂಗ್ಲಿಷ್ ಕ್ವಶನ್ ಓದಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ ಅಂದಂಗಾಯ್ತು. ಡಿಫಿಕಲ್ಟ್ ಅಂದ್ರೆ ಅದೇ ಲೆವೆಲ್ದಾಗ ಬಂತು. ಇನ್ನೊಂದೇನಂದ್ರೆ ಅವ್ರ ಮೈಂಡ್ ಸೆಟ್ ನಲ್ಲಿ ಹಾಕೊಂಡ, ಓ ಇದು ಟಫ್ ಐತಿ, ಇದು ಇಂಗ್ಲಿಷ್ ಐತಿ, ನನ್ನ ಕಡೆ ಮಾಡಕ್ ಆಗಂಗಿಲ್ಲ. ಬಟ್ ಎಷ್ಟೋ ಉದಾಹರಣೆ ಇದೆ ಸರ್. ಅಲ್ಲ ನೀವೇ ಇದಿರಲ್ಲ ಸರ್, ನೀವು ಮಾಡಿದಿರಿ, ಎಷ್ಟೋ ಜನ ಕ್ರ್ಯಾಕ್ ಮಾಡಿದ್ದಾರೆ. ಅದೇ ನಾವು ಅನ್ಕೋಬೇಕು ಸರ್, ಮೊದಲು ನಮ್ಮಲ್ಲೇನ ಹೆಸಿಟೇಟ್ ಫೀಲ್ ಇದೆ ಅಲ್ಲ, ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಆಗಲ್ಲ ಸರ್. ಸ್ಟಡಿ ಟಿಪ್ಸು ಇದನ್ನ ನೀವೇ ಹೇಳ್ಬೇಕು ಸರ್. ನೀವು ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡುವಾಗ ಯಾವ ರೀತಿ ಟಿಪ್ಸ್ಗಳನ್ನು ಮಾಡಿದ್ರಿ? ಓಕೆ ಸರ್, ಇದ್ರ ರಿಲೇಟೆಡ್ ನೀವೇ ಜಾಸ್ತಿ ಮಾತಾಡಿ ಸರ್. ಯಾಕಂದ್ರೆ ಇದೇ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೋಡ್ರಿ ಈಗ ಹೆಂಗಂದ್ರೆ ಎಲ್ಲಾ ಕ್ವಶನ್ ಪೇಪರ್ ಐತಿ, ಎಲ್ಲ ಐತಿ, ಬಟ್ ಮೇನ್ ಸ್ಟಡಿ ಮಾಡೋ ವಿಧಾನ ಇಂಪಾರ್ಟೆಂಟ್. ವೇ ಆಫ್ ಟೀಚಿಂಗ್ ಸ್ಟಡಿ ಮಾಡೋದಲ್ಲ, ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲವರು ಅಂತಾರೆ ಸರ್ ನಾ 8 ತಾಸು ಮಾಡಿದೆ 10 ತಾಸು ಮಾಡಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಈ 2 hours ಮಾಡಿ, ಬಟ್ ಸಿಸ್ಟಮ್ಯಾಟಿಕ್ ಆಗಿ ಕರೆಕ್ಟ್ ಅಪ್ರೋಚ್ ಕನ್ಸೆಪ್ಟ್ ತಗೊಂಡು ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ವೆರಿ ಫಸ್ಟ್ ಸ್ಟಡಿ ಟಿಪ್ಸ್ ಅಂತ ಐತಿ. ಇಲ್ಲಿ ಏನಂದ್ರೆ ಸರ್ ಮೇನ್ ಅಂದ್ರೆ ಡೂಸ್ ಅಂತ ಬರ್ತಾರೆ, ಏನ್ ಮಾಡಬೇಕು ಏನನ್ನ ಮಾಡಬಾರ್ದು. ಕರೆಕ್ಟ್ ಸರ್, ಇದು ನೋಡಿ ಇದೇ ಬೇಕಾಗಿರೋದು ನಿಮ್ಗೆ. ಈಗ ಏನ್ ಮಾಡಬೇಕು ಏನ್ ಮಾಡಬಾರ್ದು ನೀವು ಬರಿತಾ ಹೋಗಿ ಸರ್. ನಿಮ್ದು ಅದು ಏನಿದೆ ಎಲ್ಲ ಡೂಸ್ ಡೋಂಟ್ಸ್ ಅಂತ ಬರ್ತಾರೆ.
ಸೊ ಇಲ್ಲಿ ವೆರಿ ಫಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಕರೆಕ್ಟಾಗಿ ನೋಟಿಫಿಕೇಶನನ್ನು ಓದಬೇಕು. ನೋಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ಮಾಡ್ತೀವೋ ಈಗ ಯಾವುದೋ ಒಂದು ಎಕ್ಸಾಮ್ ಬರ್ತದೆ ಸರ್, ನೋಟಿಫಿಕೇಶನ್ ಓದಿರಂಗಿಲ್ಲ ಏನಿಲ್ಲ, ಸೈಬರ್ಗೆ ಹೋಗ್ತೀವಿ ಅಂತ ಅವ್ರು ಕೇಳ್ಕೊತ ಕೊಂಡಿರ್ತೀವಿ ಇದು ಹೆಂಗ್ರಿ ಹಂಗೆ ಹೆಂಗ್ರಿ ಅಂತ. ಸೊ ಕರೆಕ್ಟಾಗಿ ನಾವು ಏನಂದ್ರೆ ನೋಟಿಫಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಬಿರಾದರ್ ಗುರುಗಳು ಅದೇ ಹೇಳ್ತಿರ್ತಾರೆ, ಯಾವುದೇ ಒಂದು ಎಕ್ಸಾಮ್ ಇದ್ರೂ ಕೂಡ ನೋಟಿಫಿಕೇಶನ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊರಿ. ಮತ್ತೆ ಅದೇ ಗೊತ್ತಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಎಕ್ಸಾಮ್ ಏನು ಬರೀತೀವಿ ಅದು ಇಂಪಾರ್ಟೆಂಟ್. ಈಗ ಕೆಲವರು ಅಂತಿರ್ಬೋದು ಏನ್ ಸರ್ ಸ್ಟಡಿ ಟಿಪ್ಸ್ ಅಂತ ಅನ್ನತ್ತೀರಿ ಮತ್ತು ನೋಟಿಫಿಕೇಶನ್ ಬಗ್ಗೆ ಹೇಳಕತ್ತಿರಲ್ಲ, ಆಲ್ರೆಡಿ ಎಕ್ಸಾಮ್ ನೋಟಿಫಿಕೇಶನ್ ಮುಗಿದಿದೆ ಎಲ್ಲ ಆಗೈತಿ ಎಲ್ಲ ಇದೈತಿ. ಬಟ್ ಇದನ್ನ ಮೇನ್ ಇಂಪಾರ್ಟೆಂಟ್ ಒಂದು. ಸೊ ನೆಕ್ಸ್ಟ್ ಸೆಕೆಂಡ್ ಏನಂದ್ರೆ ಸರ್ ಬುಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ NCERT ಬುಕ್ಸ್ ಸ್ಟಡಿ ಮಾಡ್ಬೇಕು. ಇನ್ನು ಕೆಲವರು ಅಂತಾರೆ ಸರ್ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ದವ್ರು ಅಂಬೇಡ್ಕರ್, ಅದು ಸ್ಟೇಟ್ ಬುಕ್ಸ್ ನಲ್ಲಿ ಕೂಡ ಅದೇ ಐತಿ, NCERTದಾಗೂ ಅದೇ ಐತಿ. ಮತ್ತೇನು ಸ್ಟೇಟ್ ಬುಕ್ಸ್ ಓದ್ಬಿಡ್ತೀವಿಲ್ಲ ಅನ್ನೋದು ಹಂಗಲ್ಲ. ವೇ ಆಫ್ ಆಸ್ಕಿಂಗ್ ಪ್ಯಾಟರ್ನ್ ಅಲ್ಲಿ ಚೇಂಜ್ ಆಗುತ್ತೆ ಸರ್. ಮತ್ತು ಅವರು ಇಲ್ಲಿ ಇನ್ನೊಂದು ಏನಿದೆ, ಈಗ ನಾನು ಕೂಡ ಪಾಠ ಮಾಡ್ತಾ ಇದ್ದೇನೆ ಸರ್, ಇದು NCERT ಬುಕ್ ಅನ್ನ 6th ಬುಕ್ ಅನ್ನು ನೋಡ್ತಾ ಇದೀವಿ, 6th ಸ್ಟ್ಯಾಂಡರ್ಡ್. ಅದು ನಮ್ಮ DSCERT ಅಲ್ಲಿ 8th ಸ್ಟ್ಯಾಂಡರ್ಡ್ ಇದೆ. ಅಲ್ಲಿ 8ನೇ ಕೊಟ್ಟಿದ್ದಿಲ್ಲ 6ನೇ ಕೊಟ್ಟಿದ್ದಾರೆ. ನಾವು ತಗೊಂಡ್ ಕಾಸು ಇಲ್ಲಿ 6 to 8th ಓದಂದಾರ ಸರ್ ಅಂತೇಳಿ ನಾವು ಇಲ್ಲಿ 8th ಓದ್ತೀವಿ, ನಂತರ 7th ಕೇಳಿದಲ್ಲಿ 9th ಇತ್ತು ಅಂತಂದ್ರೆ ನಮ್ದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಅಲ್ಲಿ ಹೇಳಿದಷ್ಟು ಮ್ಯಾಟರ್ಗಳನ್ನ ಇಲ್ಲಿ ಕವರ್ ಮಾಡಿಲ್ಲ ಸರ್. ಆ ಬುಕ್ಸ್ ಒಂದು. ಸೊ ಹಾಗಾಗಿ ಇಲ್ಲಿ ಏನಂದ್ರೆ NCERT ಬುಕ್ಸ್ ಅನ್ನ ರೆಫರ್ ಮಾಡ್ಬೇಕ್ರಿ. NCERT ಬುಕ್ಸ್ 6 to 8 ಇದಂತೂ ಮಸ್ಟ್ ಅಂಡ್ ಶುಡ್ ಸರ್. ಈಗ ನಾವು ಬಾಕಿ ಎಕ್ಸಾಮ್ದಾಗ ಹೆಂಗ್ ಸರ್ ಇದನ್ನ ಬೇಸಿಕ್ ಅಂತ ಓದ್ತೀವಿ, ಬಟ್ ಇಲ್ಲಿ ಮೇನ್ ಇರೋದೇ ಇದೆ. 6 to 8 ಬುಕ್ಸ್ ಇಸ್ ವೆರಿ ಮಸ್ಟ್ ಅಂಡ್ ಶುಡ್ ಓದ್ಬೇಕಾಗ್ತದೆ. ಮತ್ತೆ ನೆಕ್ಸ್ಟ್ ಏನಂದ್ರೆ ಸರ್ PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಬರುತ್ತೆ ಸರ್, ಬುಕ್ಲೆಟ್ ಅಂತ ಇರ್ತದೆ ಪ್ರೀವಿಯಸ್ ಇಯರ್. ಸೊ ಒಂದು 4-5 years ಬ್ಯಾಕ್ ಫ್ರಮ್ 2020 21 ದಿಂದ ಇದು ಮಾಡಿದ್ರು ಬರ್ತಾರೆ ಸರ್, ಅಪ್ ಟು 25 ತನಕ ನೀವು ರೆಫರ್ ಮಾಡ್ಬೋದು. ಇದನ್ನ ಹೆಂಗ್ ರೆಫರ್ ಮಾಡ್ಬೇಕಂದ್ರೆ ಸರ್ ನಾವು ಕ್ವಶನ್ ಓದ್ತೀವಿ, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈಗ ಒಂದು ಕ್ವಶನ್ ಐತಿ, 4 ಆಪ್ಷನ್ ಕೊಟ್ಟಾರು, ಆಪ್ಷನ್ ಬಿ ಕರೆಕ್ಟ್ ಇದ್ರೆ ಆಪ್ಷನ್ ಸಿ ಯಾಕಿಲ್ಲ, ಆಪ್ಷನ್ ಡಿ ಯಾಕಿಲ್ಲ ಅಂದ್ರೆ ಒಂದು ಆನ್ಸರ್ ಬಿಟ್ಟು ಅದು ತಿಳ್ಕೊಂಡು ಅದು ಉಳಿದಿದ್ದು 3 ರಿಲೇಟೆಡ್ ಅದ್ಯಾಕೆ ಅಲ್ಲ ಅಂತೇಳಿ ಅಲ್ಲ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಇದು ಮಾಡ್ತಾರಲ್ಲ ಸರ್, ತೆಗೆದಾಕೋ ಮೆಥಡ್, ಎಲಿಮಿನೇಷನ್ ಅದನ್ನ ಫಾಲೋ ಮಾಡ್ಬೇಕು ಸರ್. ಸೊ PYQ ಅನ್ನೋದು ವೆರಿ ಇಂಪಾರ್ಟೆಂಟ್ ಸರ್. ಇಷ್ಟು ನಾವು ಕಂಪಲ್ಸರಿ ಅಂತೂ ಮಾಡಬೇಕು. ಮತ್ತು ವೇ ಆಫ್ ಪ್ಯಾಟರ್ನ್ ಆಸ್ಕಿಂಗ್ ಕ್ವಶನ್ಸ್ ಆಗಿರ್ಬೋದು, ಅದನ್ನೆಲ್ಲ ಕರೆಕ್ಟಾಗಿ ಅನಲೈಸಸ್ ಮಾಡಬೇಕು. ಸೊ ಅದ್ರಲ್ಲಿ ಸಿಗೋದಿಲ್ಲ ಅಂದ್ರೆ PYQ. ಮತ್ತು ಇನ್ನೊಂದು ಹೆಂಗಂತ ಸರ್, ನಾವು ಮೇನ್ ಎಕ್ಸಾಮ್ ಇರೋದೇ ಟು ಬಿಕಮ್ ಅ ಟೀಚರ್, ಒಂದು ಎಲಿಜಿಬಿಲಿಟಿ. ಸೊ ಟೀಚರ್ ಹೆಂಗೆ ಸರ್, ನಮ್ಗೆ ಪೇಷನ್ಸ್ ಭಾಳ ಬೇಕು, ನಿಮ್ಗಾದ್ರೂ ಗೊತ್ತಿರ್ಬೇಕು, ಯಾಕಂದ್ರೆ ಸಣ್ಣ ಮಕ್ಕಳು ಕೇಳ್ತಿರ್ತಾರದು. ಪೇಷನ್ಸ್ ಯಾವ ಹುದ್ದೆಗಾದ್ರೂ ಸರ್ ಪೇಷನ್ಸ್ ಭಾಳ ಇಂಪಾರ್ಟೆಂಟ್. ಪೇಷನ್ಸ್ ಅದು ಇತ್ತಂತಂದ್ರೆ ನಾವು ಹ್ಯಾಂಡಲ್ ಮಾಡಬಹುದು. ಇಲ್ಲಿ ನಾವು ಮುಗ್ಧ ಮನಸ್ಸುಗಳ ಜೊತೆ ಇರ್ತೀವಿ, ಸಣ್ಣ ಮಕ್ಕಳ ಜೊತೆ. ಅವು ಕಾಡ್ತಾರೆ, ಅವ್ರು ಏನೋ ಹೇಳ್ತಾರೆ ಕೇಳ್ತಾರೆ. ಮತ್ತೆ ಸೊಸೈಟಿಯಲ್ಲಿ ಇರ್ಬೇಕಂದ್ರೂ ಪೇಷನ್ಸ್ ಭಾಳ ಇಂಪಾರ್ಟೆಂಟ್. ಸೊ ಪೇಷನ್ಸ್ ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸರ್, ನಾವು PYQ ಅನ್ನೋದು ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಸರ್, ನೀವು ಹೇಳ್ದಂಗೆ ಎಷ್ಟು ಅಂದ್ರೆ ಇಲ್ಲಿ 150 minutes ಇರ್ತದೆ, 150 minutes 150 ಮಾರ್ಕ್ಸ್ ಇರ್ತದೆ, ಅಂದ್ರೆ 2.5 hours. ಸೊ ಎಕ್ಸಾಮ್ ಇರೋದು ಸರ್ 150 ಮಾರ್ಕ್ಸ್ ರೀ. ನಾವು 100 marks ಬರೀತಿದ್ದು ರೀ, ಅದಕ್ಕೆ ಎಷ್ಟು 2 ತಾಸು ಇರ್ತಿದ್ರಿ. ನಮ್ಮ KPSC ದವರು ಅಷ್ಟು ಕೊಡ್ತಾರೋ, ಇಲ್ಲಿ ನೋಡ್ರಿ ಕಮ್ಮಿ ಆಯ್ತು. ಮತ್ತೆ ಇನ್ನೊಂದೇನು ಸರ್, ನೀವು ಲ್ಯಾಂಗ್ವೇಜ್ ಅಂತ ಏನು ಹೇಳಿದ್ರಲ್ಲ, ಲ್ಯಾಂಗ್ವೇಜ್ ಇಲ್ಲಿ ಪ್ಯಾಸೇಜ್ ಇರ್ತದೆ, ಸೊ ಅದಕ್ಕೆ ಟೈಮ್ ಬೇಕಾಗ್ತದೆ. ಹೌದು, ಪ್ಯಾಸೇಜ್ ನೋಡಿ. ಈಗ ಲಾಸ್ಟ್ ಟೈಮು KTT ಅಲ್ಲಿ ಬಹಳಷ್ಟು ಜನ ಪ್ಯಾಸೇಜ್ ಅನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಹಿಂಗ ಮಾಡ್ಕೊಂಡಾರೆ. ಏನಾಗಿದೆ ಸರ್ ಅಂತಂದ್ರ, ಒಂದು ಕ್ವಶನ್ ಕೇಳಿದಾರ ಅವ್ರು, ಒಂದು 2-3 ಕ್ವಶನ್ ಸರ, ಅಲ್ಲಿ ಎಲ್ಲೋ ಮಿಡಲ್ ಇದೆ ಆನ್ಸರ್ ಕೇಳ್ಕೊಂತ ಹೋಗಿದ್ದಾರೆ. ಮತ್ತು ಅದನ್ನ ನಾವು ಒಂದ್ಸಲ ಓದ್ದು ಅರ್ಥ ಆಗಿಲ್ಲ, ಇನ್ನೊಮ್ಮೆ ಓದ್ದಾಗ ಗೊತ್ತಾಗುತ್ತೆ ಇದು ಇಲ್ಲೇ ಕೇಳಿದಾರ ಅಂತ. ಮತ್ತು ಪದಗಳ ಅರ್ಥವನ್ನ ಬಹಳಷ್ಟು ಏನಂತಂದ್ರೆ ಸರ, ನಾವು ಓದಿರ್ತೇವಿ, ಆ ಟೈಮ್ನಲ್ಲಿ ಅರ್ಥ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಪ್ರೆಸೆನ್ಸ್ ಆಫ್ ಮೈಂಡ್ ವರ್ಕ್ ಆಗೋದಿಲ್ಲ. ಮತ್ತೆ ಇಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನ ನೋಡಿ, ಲ್ಯಾಂಗ್ವೇಜ್ ಅನ್ನು ಬಿಡಿಸುವಾಗ ಬಹಳಷ್ಟು ಪೇಷನ್ಸ್ ನಿಂದ ಆನ್ಸರ್ ಮಾಡಿ. ಅದನ್ನ ಸರ್ ನಿಮಗೆ ಹೇಳತ್ತಾರು, ಲ್ಯಾಂಗ್ವೇಜ್ ಅನ್ನು ಎಲ್ಲೂ ಮಿಸ್ಟೇಕ್ ಮಾಡ್ಬೇಕು, ಯಾಕಂದ್ರೆ ಮಾರ್ಕ್ಸ್ ಬರೋವನ ಸರ್. ಕೈಯಾಗಿದ್ದು ಕ್ವಶನ್ ಪೇಪರ್ ನಲ್ಲಿ ಆನ್ಸರ್ ಇರೋದು ಅಂತಂದ್ರೆ ಲ್ಯಾಂಗ್ವೇಜ್ ಅಷ್ಟೇ ಸರ್, ಮತ್ತೆ ಯಾವುದೂ ಇಲ್ಲ. ಅಲ್ಲೆಲ್ಲ ಹೊರಗಿಂದ ಏನು ಕೇಳ್ತಾ ಇಲ್ಲ, ಅಲ್ಲಿ ಸ್ಕೋರ್ ಆಯ್ತು ಅಂದ್ರೆ ಆಟೋಮೆಟಿಕ್ ಸ್ಕೋರ್ ಜಂಪ್ ಆಗುತ್ತೆ, ಅಷ್ಟವಾಗೆಲ್ಲ ಆಗುತ್ತೆ ಸರ್. ಸೊ ಹಾಗಾಗಿ ಅದನ್ನ ಏನಂದ್ರೆ ನಾವು ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅಂತ ನೆಕ್ಸ್ಟ್ ಇದ್ರಾಗೂ ಹೇಳ್ತೇನೆ ಸರ್, ಅದನ್ನ ನಾನು ಹೆಂಗಂತ ಇದನ್ನೆಲ್ಲ ಇಟ್ಕೋಬೇಕು. ಮೇನ್ ಅಂದ್ರೆ ಏನು PYQ, ದೆನ್ NCERT. ಇದನ್ನ ಕಡ್ಡಾಯವಾಗಿ NCERT ಬುಕ್ಸೇ ಓದಿ 6 to 8. ಸರ್ ಅದನ್ನ ಎಷ್ಟು ಒತ್ತು ಕೊಟ್ಟು ಹೇಳತ್ತಾರ ಅಂತಂದ್ರೆ ಅದರಿಂದನ ಕ್ವಶನ್ ಬರೋದು, ಬೇರೆದ್ರಿಂದ ಬರೋದಿಲ್ಲ. ನೀವು ಅದನ್ನ ತಲೆನೂ ಕೆಡಿಸ್ಕೋಬೇಡಿ ಸರ್. ಇದು ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ಇದಂತೂ ಡೂಸ್ ಆಯ್ತು ಸರ್. ಮತ್ತೆ ನಿಮ್ದಾದ್ರೂ ಏನಾದರೂ
ಸ್ಪರ್ಧಾರ್ಥಿ ಕಡೆಯಿಂದ ಏನಾದರೂ ಕ್ವಶನ್ಸ್ ಇದ್ರೆ ಏನಿಲ್ಲ ಸರ್, ಈಗ ಈ ರೀತಿ ಅವ್ರು ಮಾಡಿದ್ರು ಅದು ಓಕೆ ಸರ್, ಎಲ್ಲ ಇದಾಯ್ತು. ಈಗ ಪೇಪರ್ 1 ತೆಗೆದುಕೊಂಡಾಗ ಫಿಫ್ತ್ ಒಳಗೆ ಬಿಲೋ ಫಿಫ್ತ್ ಫಿಫ್ತ್ ಒಳಗಿಂದು ಇದೇ ರೀತಿನ ಮಾಡ್ಕೊಳ್ಳಿ. ಅಲ್ಲೂ ನಿಮಗೆ PYQ ಸಿಗುತ್ತಲ್ಲ ಸರ್? ಎಸ್ ಸರ್, ಅರಿಹಂತ್ ಪಬ್ಲಿಕೇಶನ್ ಇದೆ ಸರ್. ಸರ್ ಸೊ ಅರಿಹಂತ್ ಪಬ್ಲಿಕೇಶನ್ ಚೆನ್ನಾಗಿದೆ ಸರ್. ನೋಡಿ, ಅರಿಹಂತ್ ಅನ್ನುವಂಥದ್ದು ನಾವಿಲ್ಲಿ ಮತ್ತೆ ಯಾವುದರಿಂದ ಅಡ್ವರ್ಟೈಸ್ಮೆಂಟ್ ಅದು ಏನು ಮಾಡ್ತಾ ಇಲ್ಲ, ಆದ್ರೆ ಆಸ್ಪಿರೆಂಟ್ಗಳಿಗೆ ಬೆಟರ್ ಆಗಿ ಏನು ಬೇಕು ಅದನ್ನ ನಾವು ಹೇಳ್ತಾ ಇದ್ದೀವಿ. ಅರಿಹಂತ್ ಪಬ್ಲಿಕೇಶನ್ ತೆಗೆದುಕೊಳ್ಳಿ. ಪೇಪರ್ 1 ಆಯ್ತು, ಪೇಪರ್ 2 ಆಯ್ತು, ಮತ್ತು NCERT ಬುಕ್ ಅಂದಾಗ ಪೇಪರ್ 1 ಆಯ್ತು, ಪೇಪರ್ 2 ಆಯ್ತು. ಮತ್ತೆ ಅವ್ರು ಅನ್ಬಾರ್ದು ಸರ್ ನೀವೇನು ಫೋಕಸ್ ಬರೀ ಪೇಪರ್ 2 ಮಾಡತ್ತೀವಿ, ನಾವೆಲ್ಲ ಏನು ಟೀಚರ್ ಆಗೋದು ಬೇಡ ಅಂತ ಅನ್ಬಾರ್ದು. ಎರಡು ಕೂಡ ಏನಂದ್ರೆ ಸೇಮ್ ಇದೆ, ಬಟ್ ಮೇನ್ ಅಂದ್ರೆ ಇದನ್ನ ಮಾತ್ರ ಮರೋದಲ್ಲ ಸರ್. ಮೇನ್ ಇರೋದು ಇಲ್ಲಿ NCERT ನ ರೆಫರ್ ಮಾಡಬೇಕು. ಈಗ DSRT NCERT ಇನ್ನೂ ಕೂಡ ಕೆಲವ್ರಿಗೆ ಏನಾದ್ರು ಕನ್ಫ್ಯೂಷನ್ ಇರುತ್ತೆ, DSRT ಅಷ್ಟ ಮಾಡ್ತೀವಿ, NCERT ಅಷ್ಟ ಮಾಡಂಗಿಲ್ಲ ಸರ್. DSCRT ಬುಕ್ ಅನ್ನ ಇಂಗ್ಲಿಷ್ ಮೀಡಿಯಂನಾಗ ಓದ್ತೇವೆ ಅಂತ ಸರ್, ಹಂಗಲ್ಲ ಅದನ್ನ ಮಾಡುವಂಗಿಲ್ಲ. ಸೊ ಹಂಗಾಗಿ ಯಾಕಂದ್ರೆ ಕ್ವಶನ್ ಏನ್ ಇರ್ತದಲ್ಲ ಅವರು ಅಲ್ಲಿಂದನೇ ಕೇಳ್ತಾರೆ ಸರ್ ಆಲ್ಮೋಸ್ಟ್. ಯಾಕಂದ್ರೆ ನಾನು ಒಂದು 2-3 ಬಾರಿ ಬರ್ದಿದ್ದೇನೆ ಸರ್ ಪರೀಕ್ಷೆ. ಸೊ ಹಂಗಾಗಿ ಅಲ್ಲಿಂದ ಇದೆ. ಸೊ ಡೂಸ್ ಅಂತೂ ಸರ್ ಎಲ್ಲರೂ ಹೇಳ್ತಾರೆ ಈಗ ಏನನ್ನ ಮಾಡ್ಬೇಕು. ಇದೇನ್ ಸರ್ ಇದ್ರ ಬಗ್ಗೆ ಡೋಂಟ್ಸ್ ಅಂತಾರೆ, ಅಂದ್ರೆ ಏನನ್ನ ಮಾಡಬಾರ್ದು, ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ದಾಗ ಸರ್ ಹೆಂಗಂದ್ರೆ ಏನನ್ನ ಮಾಡ್ಬೇಕು ಅನ್ನೋಕ್ಕಿಂತ ಏನನ್ನ ಮಾಡಬಾರ್ದು, ಯಾವುದನ್ನ ಓದಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್ ಸರ್. ಇಲ್ಲಿ ನೋಡಿ, ಇದರ ಬಗ್ಗೆ ತಿಳ್ಕೊಳ್ಳಿ. ಏನು ಮಾಡಬೇಕು ಅಂತ ಗೊತ್ತಾಯ್ತು, ಏನನ್ನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳಿ. ಯಾಕಂದ್ರೆ ನಮ್ಮ ಸಕ್ಸಸ್ಫುಲ್ ಜರ್ನಿಗೆ ಇವೇ ಮೇನ್ ಟಿಪ್ಸ್ಗಳು. ಇವೇ ನಮಗೆ ಏನಾಗ್ತಾವು, ಸಣ್ಣ ಸಣ್ಣ ಟಿಪ್ಸ್ಗಳೇ ನಿಮಗೆ. ಈಗ ನೋಡಿ, ಎಲ್ಲೋ ಸಮುದ್ರ ದಂಡಿಗೆ ಎಲ್ಲೋ ಹೋಗಿ ಕಸ್ ಬೀಳ್ತಾ ಇರ್ತಾರೋ, ಸಣ್ಣದೊಂದು ಏನೋ ಸಿಕ್ತಂತಂದ್ರೆ ಅದರಿಂದ ಬದುಕುವಂತ ಸಂಭವನೀಯತೆ ಇರ್ತೈತೆ. ಆ ರೀತಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ರಿಲೇಟೆಡ್ ಅಲ್ಲೇ ಗೊತ್ತಾಗ್ತಾ ಬರುತ್ತೆ ಸರ್. ಗ್ರಾಮರ್ ಅಂತ ಬರ್ದ್ರಲ್ಲ ಸರ್, ಏನು ಇಲ್ಲಿ ಗ್ರಾಮರ್ ಅನ್ನೋದು ಬರ್ದಿದ್ದೀನಿ, ಬಟ್ ಇದನ್ನ ರಾಂಗ್ ಅಂತ ಹಾಕ್ತೀನಿ ಸರ್. ಸರ್ ಇಲ್ಲಿ ಮೇನ್ ಏನಂದ್ರೆ ಸರ್, ಕೆಲವರು ಎಷ್ಟು ಮಾಡ್ತಾರಂದ್ರೆ ಈ ಲ್ಯಾಂಗ್ವೇಜ್ ಐತಿ ಸರ್, ನಾವು ಟೀಚರ್ ಆಗೋರದೇವಿ, ಮತ್ತು ಲ್ಯಾಂಗ್ವೇಜು ಒನ್ ಲ್ಯಾಂಗ್ವೇಜ್ 2 ಐತಿ. ಇವನ್ ನಾ ಸೋಷಲ್ ಸೈನ್ಸ್ ಆಗೋವಿದ್ರು ಕೂಡ ಲ್ಯಾಂಗ್ವೇಜ್ ಐತಿ, ಸೋಷಲ್ ಸ್ಟಡೀಸ್ ಆಗೋದಿತ್ತು, ಅಥವಾ ಮ್ಯಾಥ್ಸ್ ಇದ್ರು ಕೂಡ ಲ್ಯಾಂಗ್ವೇಜ್ ಇದೆ. ಬಟ್ ಅಲ್ಲಿ ಗ್ರಾಮರನ್ನು ನಾವು ಸ್ಟಡಿ ಮಾಡಬಾರ್ದು ಸರ್. ಯಾಕಂದ್ರೆ ಇಲ್ಲಿ ನೀವು ಹೇಳ್ದಂಗೆ ಏನಿರ್ತದೆ, ಇಲ್ಲಿ ಪ್ಯಾಸೇಜ್ ಇರ್ತದೆ ಸರ್, ಪ್ಯಾಸೇಜ್ ಆಗಿರ್ಬೋದು, ಪೋಯಮ್ ಆಗಿ ಎಲ್ಲ ಇರ್ತದ. ಸೊ ಅದನ್ನ ಏನು ಮಾಡ್ತಾರೆ ಸರ್, ಅದರ ರಿಲೇಟೆಡ್ ಅನ್ನ ಗ್ರಾಮರ್ಗೆ ಇರ್ತಾರೆ 2-3 ಮಾರ್ಕ್ಸ್. ಈಗ ನೀವು 2-3 ಮಾರ್ಕ್ಸ್ ಸಲುವಾಗಿ ಸರ್ ಗ್ರಾಮರ್ ಎಷ್ಟಂತ ಓದೋದು, ಬಿಕಾಸ್ ಅದು ಕೊನೆ ಇಲ್ಲ ಸರ್, ಎಷ್ಟಂತ ಓದೋರು. ಸೊ ಹಂಗಾಗಿ ಏನಂದ್ರೆ ಇದನ್ನ ಆದಷ್ಟು ನೀವು ಅವಾಯ್ಡ್ ಮಾಡ್ರಿ ಸರ್, ಕಡಿಮೆ ಓದ್ರಿ. ರಿಲೇಟೆಡ್ ನೀವು ಇದನ್ನ PYQ ಥ್ರೂನು ಮಾಡ್ಬೋದು ಸರ್. PYQ ಥ್ರೂ ಏನೇನು ಕ್ವಶನ್ಸ್ ಇತ್ತು ಅಂದ್ರೆ ಒಂದ್ 5 ವರ್ಷ ಏನಾದ್ರು ಗ್ರಾಮರ್ ಜಾಸ್ತಿ ಕೇಳಿದಾರಂತಂದ್ರ ಅದನ್ನಷ್ಟ ಟಾಪಿಕ್ ಅಂತ ತಗೊಂಡು ಓದಿ. ಅಂದ್ರೆ ಗ್ರಾಮರ್ ಓದಾತೀನಿ ಅಂತೇಳಿ ಡೇ ಎಲ್ಲ ಗ್ರಾಮರ್ ಓದೋದು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಮತ್ ಸರ ಬಿಡ ಅಂತಂದ್ರ ಸರ್ ಬಿಡ ಅಂದಾರ್ರಿ ನಮಗ, ಹಂಗಲ್ಲ ಓದಿ. ಆದ್ರೆ ಈ ಎಲ್ಲಾ ಲ್ಯಾಂಗ್ವೇಜ್ ಈಗ ಏನ್ ಭಾಷೆ ಇದೆ ನೋಡಿ, ಇದು CDP ಇದೆ, ಆಮೇಲೆ ಸ್ಟಡಿ, ಸೋಷಿಯಲ್ ಸ್ಟಡಿ, ಸೈನ್ಸು, ಮ್ಯಾಥ್ಸು, ಅದನ್ನ ಜಾಸ್ತಿ ಓದಿ. ಇಲ್ಲಿ ಗ್ರಾಮರ್ ಅನ್ನ ಅಷ್ಟೇ ಹೇಳತ್ತಾರ ಅವ್ರು, ಗ್ರಾಮರ್ ಅನ್ನು ಕಡಿಮೆ ಮಾಡಿ. ಬೋಧನಾ ಶಾಸ್ತ್ರ ಅದು ಮತ್ತೆ ನೀವು ಅಲ್ಲಿ ಓದ್ಕೋಬೇಕಾಗ್ತೈತಿ. ಗ್ರಾಮರ್ ಅನ್ನ ಕಡಿಮೆ, ಯಾಕಂದ್ರೆ ಭಾಳ ಕೇಳಿದಾರ ಅಂತಂದ್ರೆ ಸರ್ 2-3 ಮಾರ್ಕ್ಸ್ ಕೇಳಿರ್ತಾರೆ, ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿ. ಮತ್ತೆ ಅದಕ್ಕೆ ನಾವು ಕ್ಲಾರಿಟಿ ಕೊಡ್ಬೇಕು ಸರ್. ಗ್ರಾಮರ್ ಅನ್ನೋದು ಮಾಡಬಾರ್ದು, ಕಡಿಮೆ ಮಾಡಿ ಅಂತ ಹೇಳಿ ಸರ್, ಕಡಿಮೆ ಮಾಡಬೇಕು, ವೆರಿ ಲೆಸ್. ಯಾಕಂದ್ರೆ ಮಾಡಬಾರ್ದನ್ನ ಮತ್ತೆ ಅವ್ರು ಮಾಡಂಗಿಲ್ಲ, ಮತ್ತೆ ಆಮೇಲೆ ನಮಗಂತ ಸರ್ ಅವ್ರು ಕಮೆಂಟ್ ಆಗಿ ಕೊಡ್ತಾರೆ, ಯಾಕೋ ಸರ್ ಏನೋ ಉಲ್ಟಾ ಹೇಳಿದಾರಲ್ಲ, ಕಡಿಮೆ ಮಾಡ್ರಿ. ಕರೆಕ್ಟ್. ಮತ್ತೆ ಇನ್ನೊಂದು ಏನಂದ್ರೆ ಸರ್, ನಾವು ನಮ್ಮದೇ ಆದಂಥ ಒಂದು ಸ್ವಂತ ರೂಟೀನ್ ಮಾಡ್ಕೋಬೇಕು ಸರ್. ಸರ್ ಅದು ಇಂಪಾರ್ಟೆಂಟ್ ಇರ್ತೈತಿ, ರೂಟೀನ್ ಅನ್ನೋದು ಇರ್ಬೇಕು. ಯಾಕಂದ್ರೆ ಬೇರೆದವ್ರು ನೋಡಿ ಏನು ಮಾಡ್ತೇವೆ, ನಾವು ರೂಟೀನ್ ಮಾಡ್ತೇವೆ. ಅವ್ರು ಇಷ್ಟು ಓದಾತಿದ್ರು, ಅವ್ರು 5 ತಾಸು ಓದಾತಿರಲ್ಲ, ಅವ್ರು ಹಂಗೆ ಓದಾತಿರಲ್ಲ, ಇವ್ರು ಹಿಂಗೆ ಓದಾತಿರಲ್ಲ, ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ದಟ್ ಈಸ್ ವಾಟ್ ಡೋಂಟ್ಸ್. ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಇದು ಮಾಡಿ. ಈಗ ಕೆಲವ್ರು ಅಂತಾರೆ ಸರ್ ಮಾರ್ನಿಂಗ ಎದ್ದು ಓದ್ಬೇಕ್ರಿ, ಅವಾಗ ಚಲೋ ರೀ. ಕೆಲವ್ರು ಅಂತಾರೆ ಈವ್ನಿಂಗ್ ಓದ್ಬೇಕು. ನಿಮ್ಗೆ ಯಾವಾಗ ಕಂಫರ್ಟೇಬಲ್ ಆಗ್ತೈತಿ ಅವಾಗ ಆ ಟೈಮನ್ನು ಇದು ಮಾಡಿಕೊಂಡು ಓದ್ಬೇಕು ಸರ್. ಅದೇ ಸರ್, ಈಗ ಮಾರ್ನಿಂಗ್ ಎದ್ದು ಓದ್ರಿ ಅಂತಂದ್ರೆ ಕೆಲವೊಂದಿಷ್ಟು ಜನರಿಗೆ, ಈಗ ಭಾಳಷ್ಟು ಜನ ಮನೆಯಲ್ಲೇ ಕುಂತು ಓದಾತಾರ ಅಂತಂದ್ರೆ ಅವರೆಲ್ಲರೂ ಈಗ ಬರೇ ಈಗ ಹುಡುಗರಷ್ಟೇ ನೋಡ್ತಾ ಇರೋದಿಲ್ಲ, ಗರ್ಲ್ಸ್ಗಳು ಇರ್ತಾರೆ, ಅವರು ಟೀಚರ್ಸ್ ಆಗಕ್ಕೆ ಓದ್ತಾ ಇರ್ತಾರೆ. ಮಾರ್ನಿಂಗ್ ಅನ್ನ ಓದಂತಂದ್ರೆ ಮನ್ಯಾಗಿನ ಕೆಲಸ ಯಾವಾಗ ಮಾಡ್ಲಿ ಅಂತ ಕೇಳ್ತಾರ. ಅದಕ್ಕೋಸ್ಕರ ಫ್ರೀ ಆ ಟೈಮ್ ಮತ್ತು ಓದುವಂಥವ್ರಿಗೆ ನೀವು ಏನಿದು ಟೈಮ್ ಮ್ಯಾಟರ್ ಆಗೋದಿಲ್ಲ. ಮಾರ್ನಿಂಗ್ ಓದಿದ್ರೆ ನೆನಪುಳಿತೆ ಅಲ್ಲ, ನಮ್ಗೆ ಬೇರೆದೇ ಇರೋ ವಿಚಾರ ಎಲ್ಲ ನೆನಪುಳಿತಾವ್. ಒಂದು ಮೂವಿ ನೋಡಿ ಬಂದ್ರೆ ಇಡೀ ಸ್ಟೋರಿ ನೆನಪುಳಿತೈತಿ, ಒಂದು ಸಾಂಗ್ ಕೇಳಿದ್ರೆ ಸಾಂಗ್ ನೆನಪುಳಿತೈತಿ, ಒಂದು ಪಾಠ ನೆನಪುಳಿದಿಲ್ಲ ಅಂತಂದ್ರೆ ಅದಕ್ಕೆ ಟೈಮ್ ಇಂಪಾರ್ಟೆಂಟ್ ಅಲ್ಲ. ಇವ್ರಿಗೆ ಮೊದಲು ಸರ್ ಅದು ಹಿಂದೆ ಪಾಸ್ ಮಾಡಬೇಕು ಅನ್ನುವಂಥ ಕಿಡಿ ಹತ್ಬೇಕು ಸರ್. ಅದು ಛಲ ಇರ್ಬೇಕು ಸರ್, ಛಲ ಇದ್ರೇನೆ. ನಾನು ಹಿಂಜರಿಕೆ ಇರಬಾರ್ದು ಸರ್. ಇಲ್ಲಿ ಮೇನ್ ಇರೋದು ಹಿಂಜರಿಕೆ ಇಲ್ಲಾಂದ್ರೆ ಆಗುತ್ತೆ.
ಸೊ ನೆಕ್ಸ್ಟ್ ಏನಂದ್ರೆ ಸರ್ PYQ ಯಾವಾಗ ಇವ್ರು ಮಾಡ್ತಿರ್ತಾರಲ್ಲ ಕೆಲವ್ರು ಏನಂದ್ರೆ ಜಸ್ಟ್ ಅದನ್ನ ಬೈಪಾಟ್ ಹಾಕಿಬಿಡ್ತಾರೆ. ಇಲ್ಲಿ ಬೈಪಾಟ್ ಈ ಹಾಕ್ಬಾರ್ದು, ಯಾಕಂದ್ರೆ ನಾವು ಮೇನ್ ಇರೋ ಟೀಚರ್ ಆಗೋದು. ಸೊ ಇಲ್ಲಿ CDP ದಾಗ ನೀವಾದ್ರೂ ಗೊತ್ತಿರ್ಬೋದು ಸರ್, ರೋಟ್ ಲರ್ನಿಂಗ್ ಅನ್ನೋದು ಮಾಡಬಾರ್ದು ಅಂತ, ಬೈಪಾಟ್ ಮಾಡಬಾರ್ದು, ಯಾವುದು ರಟ್ಟ ಮಾಡಬಾರ್ದು, ಅದನ್ನ ತಿಳ್ಕೊಬೇಕು. ಸೊ ಅದನ್ನ ತಿಳ್ಕೊರ್ ನೀವು ಅನಲೈಸ್ ಕರೆಕ್ಟ್ ಆಗಿ ಮಾಡಬೇಕು. ಈ ಅನಲೈಸಸ್ ಏನ್ ಮಾಡಿದ್ರೆ ನಾವು ಮಾಡಂಗಿಲ್ಲ, ಜಸ್ಟ್ ಇದೊಂದು ಕ್ವಶನ್ ಐತಿ, 4 ಆಪ್ಷನ್ ಐತಿ, ಆಪ್ಷನ್ ಬಿ ಆಯ್ತಪ್ಪ ಅನ್ನೋದು, ಇದನ್ನ ಮಾಡಬೇಡ್ರಿ ಅನ್ನೋದು. ಅದೇ ಇಲ್ಲಿ ನೀವು ಒಂದೇಳಕ್ಕೆ ನೀವು ಓದಿದ್ರಿ 2024 ಕ್ವಶನ್ ಪೇಪರ್ ಓದಿದ್ರಿ, ಅದನ್ನೆಲ್ಲ ಬೈ ಹಾರ್ಟ್ ಹಾಕಿದ್ರಿ, ಬಟ್ ಅವು ಕೇಳುವಂಥದ್ದು ಅದೇ ರೀತಿ ಕೇಳೋದಿಲ್ಲ, ಅದನ್ನ ಅಪ್ಲೈಡ್ ಮಾಡಿ ಕೇಳ್ತಾರೋ ಇಲ್ಲ ಇನ್ನೊಂದು ಸ್ವಲ್ಪ ತಿರುಚಿ ಕೇಳುವಂಥ ಪ್ರಯತ್ನ ಮಾಡ್ತಾರೆ. ಅವಾಗ ನಾವು ಕಾನ್ಸೆಪ್ಟ್ ಕ್ಲಿಯರ್ ಇತ್ತು. ಕಾನ್ಸೆಪ್ಟ್ ಅಂತಂದ್ರೆ ಯಾವುದೋ ಒಂದು, ಈಗ ಕಲಿಕೆಯ ಬಗ್ಗೆ ಯಾವುದಾದ್ರೂ ಕ್ವಶನ್ ಕೇಳಿ, ಈಗ ಪೆಡಗಾಗಿ ರಿಲೇಟೆಡ್ ಆ ಕಲಿಕೆಯ ಬಗ್ಗೆ ಒಂದು ಮಾಹಿತಿ ಇತ್ತು ಅಂತಂದ್ರೆ ಅವ್ನು ಹೆಂಗೆ ಕೇರೋನು ಅದು ಆನ್ಸರ್ ಮಾಡ್ಬೋದು. ಇಲ್ಲ ಸರ ಇದನ್ನ ಲೈನ್ ಟು ಲೈನ್ ಕೇರು ಇದು ಭಾಳ ಇದೇ ನಮ್ಮ ಸ್ಟೂಡೆಂಟ್ಗಳು ಭಾಳ ಮಾಡೋದು ಸರ್. ಇದೇ ಮೇನ್ ಸಮಸ್ಯೆ ಆಗೋದು ಇಲ್ಲಿ. CDP ಅಂದ್ರೆ ಹೆಂಗಂದ್ರೆ ಸರ್ ಅವರು ಓದುತ್ತಾರೆ, ತಿಳ್ಕೋದಿಲ್ಲ. ಸೊ ಇಲ್ಲಿ ಮೇನ್ ಅಂದ್ರೆ ಏನಂದ್ರೆ CDP ಅಂದ್ರೆ ಅನಲಿಟಿಕಲ್ ವೇದಾಗ ಓದ್ಬೇಕಾಗ್ತದೆ ಸರ್, ಅನಲೈಸ್ ಮಾಡ್ಬೇಕಾಗ್ತದೆ. ಯಾವ ರೀತಿ ಕ್ವಶನ್ ಕೇಳಿದ್ರೆ ಅದೇ ನಾನು ವೆರಿ ಫಸ್ಟ್ ಹೇಳಿದೆ ಸರ್, ಕ್ವಶನ್ ರೀಡಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 8th 9th ಹುಡುಗರು ಸುಧಾ ಓದ್ಬೋದು ಸರ್, ಕ್ವಶನ್ ಎಲ್ಲರೂ ಓದ್ತಾರೆ, ಬಟ್ ಏನು ಅಂಡರ್ಸ್ಟ್ಯಾಂಡಿಂಗ್ ಇರ್ತಲ್ಲ ಅದು ಮೇನ್ ಇಂಪಾರ್ಟೆಂಟ್. ಮತ್ತೆ ಇದೆಲ್ಲಾನು ಇರೋದು ಏನಂತಂದ್ರೆ ಟೀಚರ್ಸ್ಗೆ ಆ ಟೀಚರ್ ಅಂತಂದ್ರೆ ಅವ್ರೊಬ್ರು ಮೆಚೂರ್ ಆಗಿರ್ತಾರೋ, ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ, ಮತ್ತೆ ಅವ್ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು, ಹೆಂಗ್ ಹ್ಯಾಂಡಲ್ ಮಾಡ್ತಾರ ಅನ್ನೋದನ್ನ ಕ್ವಶನ್ಗಳು ಇಲ್ಲಿ ಅದೇ ಇರ್ತದೆ ಸರ್. ಮತ್ತೆ ನೀವು ಇಲ್ಲಿ ಬೇರೆ SDA FDA ಎಕ್ಸಾಮ್ ಬರೆಯತ್ತೇನು, PSI ಎಕ್ಸಾಮ್ ಬರೆಯತ್ತೇನು, ಆ ರಿಲೇಟೆಡ್ ಆ ಎಕ್ಸಾಮ್ ಮೈಂಡ್ ಸೆಟ್ನಾಗ ಬರಬಾರ್ದಿಲ್ಲ ಎಕ್ಸಾಮ್ಗೆ ಅವ್ರು, ಆ ಥರಂಗೆ ಬರಕ್ಕೆ ಹೋಗ್ಬೇಡಿ ಇಲ್ಲಿ. ಇದನ್ನ ನೋಡುವಾಗ ಮತ್ತೆ ಇಲ್ಲಿ ಸರ್ ಇವ್ರಿಗೆ ಇವು ಎಲ್ಲಾನು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಇರುತ್ತಲ್ಲ ಸರ್, ಲ್ಯಾಂಗ್ವೇಜ್ ಒಂದು ಬಿಟ್ಟು ಎಲ್ಲ ಇಂಗ್ಲೀಷ್ ಮೀಡಿಯಮ್. ಈಗ ಲ್ಯಾಂಗ್ವೇಜ್ 1 ಅಂತೂ ಈಗ ಆಲ್ರೆಡಿ ಅವ್ರು ತಗೊಂಡ್ಬಿಟ್ಟಿರ್ತಾರೆ, 1 2 ತಗೊಂಡಿರ್ತಾರೆ, ಅದ್ರ ರಿಲೇಟೆಡ್ ವಿಡಿಯೋಗಳು ನಾವು ನೆಕ್ಸ್ಟ್ ಮಾಡ್ತಾ ಇದೀವಿ. ಮತ್ತೆ ಈಗ ಸರ್ ಇದು ಇಲ್ಲಿಗೆ ಇಷ್ಟ ಆಯ್ತಲ್ಲ ಸರ್ ಸ್ಟಡಿ ಟಿಪ್ಸ್. ಮತ್ತೆ ಇನ್ನೊಂದು ಸರ್ ಏನಂದ್ರೆ ಬಹಳಷ್ಟು ಇಲ್ಲಿ ಕ್ವಶನ್ ಇರ್ತದೆ ಏನಂದ್ರೆ, ಈಗ ನಾನು ಟೀಚಿಂಗ್ ಮಾಡತ್ತೀನಿ, ಒಂದು ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೀನಿ, ಸೊ ಅದು ಮಾಡ್ಬೇಕಾ ಬೇಡ, ಕಂಟಿನ್ಯೂ ಮಾಡ್ಬೇಕಾ ಬೇಡ, ಗೆಸ್ಟ್ ಟೀಚರ್ ಆಗೋದು ಹೋಗ್ತಾ ಇದೀವಿ, ಮತ್ತೆ ನಾವಿಲ್ಲಿ ಸ್ಟಡಿ ಮಾಡ್ಬೇಕು, ಡ್ರಾಪ್ ಮಾಡೋಣ ಆ ಥರ ಅಲ್ಲ ಸರ್? ಎಸ್ ಸರ್. ಸೊ ನಂದೇನು ಸಜೆಷನ್ ಅಂದ್ರೆ ನೀವು ಮಾಡಿ ಸರ್, ಯಾಕಂದ್ರೆ ಎಲ್ಲರಿಗೂ ಮನೆ ಪರಿಸ್ಥಿತಿ ಒಂದೇ ಥರ ಇರಲ್ಲ. ಎಸ್ ವೆರಿ ಫಸ್ಟ್ ಕರೆಕ್ಟ್. ಸೊ ಕೆಲವರು ಹೋಗಿ ಮಾಡ್ಬೇಕಾಗ್ತದೆ. ಸೊ ಏನು ನೀವು ಮಕ್ಕಳಿಗೆ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಇದ್ರೆ ಸೋಷಿಯಲ್ ಸೈನ್ಸ್ ಹೇಳ್ತಾರೆ, ಅದನ್ನ ನೀವು ನಿಮ್ಮ ಕಾಂಪಿಟೇಟಿವ್ ಲೆವೆಲ್ಗೆ ತೊಗೊಂಡು ಹೋಗ್ರಿ. ನೀವು ಯಾವಾಗ ಮಕ್ಕಳಿಗೆ ಹೇಳ್ತಿರ್ತಾರೆ ಬರೇ ನಾ ಮಕ್ಕಳಿಗೆ ಹೇಳಾಕ್ತೇನಪ್ಪ, ಕ್ಲಾಸ್ದಾಗ ಹೋಗಿದ್ದೀನಿ, ಪಾಠ ಮಾಡಿದ್ದೀನಿ, ಹೊರಗೆ ಬಂದು ಅಂದ್ರೆ ಆಗಲ್ಲ. ಅದನ್ನ ನನ್ನ ಕ್ವಶನ್ ನಾ CTT KTT ಎಕ್ಸಾಮ್ ನಾ ಅಪ್ಲೈ ಮಾಡೋದು ಮುಂದೆ ನಾನು ಆ್ಯಸ್ ಅ ಎಕ್ಸ್ಪೀರಿಯಂಟ್ ಈ ಕ್ವಶನ್ ಕೇಳಿದ್ರೆ ಹೆಂಗೆ ನಾನು ಇದು ಮಾಡ್ಬೋದು, ಹೆಂಗೆ ನಾನು ಅದನ್ನು ಡಿಸ್ಕಸ್ ಮಾಡ್ಬೋದು, ಹೆಂಗೆ ನಾನು ಅದನ್ನು ಆನ್ಸರ್ ಬರಿಬೋದು ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು. ಮತ್ತು ಸರ್ ಈಗ ಗೆಸ್ಟ್ ಟೀಚರ್ ಹೋಗ್ತಾ ಇದ್ದೀವಿ, ನಾವು ಇದನ್ನ ಅಪ್ಲೈ ಮಾಡ್ತಾ ಇದ್ದೀವಿ, ಅವ್ರಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಸರ್ ಅದು. ಎಸ್ ಸರ್. ಎಲ್ಲರಿಗೂ ಕೂಡ ಏನಂತಂದ್ರೆ ಡಿಸ್ಕಷನ್ ಮಾಡಕ್ಕೆ ಜನ ಹುಡುಕ್ಬೇಕು. ನಮ್ಮ ನಾವು ಈಗ ನೋಡಿ ಯಾರೋ ಒಬ್ಬ ಓದ್ತಾ ಇದ್ದಾನೆ, ಅವ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇನ್ನೊಬ್ರನ್ನ ಹುಡುಕ್ಬೇಕು, ಅವ್ರು ಬರ್ಬೇಕು, ಅವ್ರು ಕೇಳಿಸ್ಕೋಬೇಕು. ಆದ್ರೆ ಇಲ್ಲಿ ಹಂಗಲ್ಲ, ನಿಮ್ ಕಡೆ ಬೋರ್ಡ್ ಇರುತ್ತೆ, ಸ್ಟೂಡೆಂಟ್ಸ್ ಇರ್ತಾರೆ, ನೀವು ಬರೀಬಹುದು, ಬರೆದು ಹೇಳ್ಬೋದು, ಅದೆಲ್ಲ ಸರ್ ಅದು ಬಹಳಷ್ಟು ಬೆನಿಫಿಟ್ ಆಗುತ್ತೆ. ಇದು ಸರ್ ಮತ್ತೇನಾದರೂ ಇದಕ್ಕೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಅದನ್ನ ನೋಡೋಣ ಸರ್. ಸರ್ ಈಗ ಟೈಮ್ ಮ್ಯಾನೇಜ್ಮೆಂಟ್ ಸರ್, ಈಗ ನೋಡ್ರಿ KTT ಎಕ್ಸಾಮ್ ಬರೀರಿ, CTT ಬರೀರಿ, ನಾಳೆ GPT ಬರೀರಿ. ಎಕ್ಸಾಮ್ ಹೊರಗೆ ಮತ್ತು ಎಕ್ಸಾಮ್ ಒಳಗೆ ಅಂದ್ರೆ ಸರ್, ಎಕ್ಸಾಮ್ ಒಳಗೆ ಅಂತಂದ್ರೆ ಕ್ವಶನ್ ಪೇಪರ್ ಓದುವಾಗ, ಎಕ್ಸಾಮ್ ಹೊರಗೆ ಅಂದ್ರೆ ನಾವು ಬುಕ್ ಓದುವಾಗ, ಪ್ರಿಪೇರ್ ಆಗುವಾಗ ಯಾವ ರೀತಿ? ಎಕ್ಸಾಮ್ಗಿಂತ ಮೊದಲ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಈಗ 2.5 hours ಟೈಮ್ ಇರುತ್ತೆ ಆಲ್ಮೋಸ್ಟ್, ಅಂದರೆ 150 minutes ಐತಿ. 150 minutes ಟೈಮಲ್ಲಿ ಹೆಂಗೆ ನಾವು ಇದು ಮಾಡಬೇಕು, ಅಪ್ರೋಚ್ ಮಾಡಬೇಕು ಕ್ವಶನ್ ಪೇಪರ್ ಅಂದರೆ, ಫಸ್ಟ್ ನಾವು ಮನ್ಯಾಗ ಕುಂತು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ದಟ್ ಈಸ್ ವಾಟ್ PYQ ಕರೆಕ್ಟಾಗಿ 150 minutes ಟೈಮ್ ಹಚ್ಕೊಂಡು ಮಾಡಬೇಕು. ಯಾಕಂದರೆ ಇಲ್ಲಿ ಮೇನ್ ಅಂದರೆ ಏನೋ ಪ್ಯಾಸೇಜ್ ಬರ್ತಾವೆ ಸರ್. ಸೊ ಪ್ಯಾಸೇಜ್ ಇರೋ ಕಾರಣಕ್ಕೆ ಏನಂದ್ರೆ ಅವ್ರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸರ್ ಈಗ ಮನೆ ಒಳಗೆ ನಾವು ಪ್ರಾಕ್ಟೀಸ್ ಮಾಡುವಾಗ ಟೈಮ್ ಹಚ್ಚಿ ಅಂದ್ರೆ ಒಂದು ನಮಗೇನಾಗ್ತೈತಿ, ಅಲ್ಲಿ ಒಂದು ಕಡೆ ಕ್ಲಾಕ್ ಇರುತ್ತೆ, ಒಂದು ಕಡೆ ಕ್ಲಾಕ್ ಇರೋದಿಲ್ಲ, ಅದಕ್ಕೆ ಯೂಸ್ ಆಗುತ್ತೆ ಸರ್. ಸರ್ ಸೊ ಹಾಗಾಗಿ ಮನ್ಯಾಗ ಅಥವಾ ಲೈಬ್ರರಿಯಲ್ಲಿ ಆಗಿರ್ಬೋದು, ಎಲ್ಲಿ ನಾವು ಸ್ಟಡಿ ಮಾಡ್ತೀವಿ ಅಲ್ಲಿ ಕರೆಕ್ಟಾಗಿ ಟೈಮ್ ಹಚ್ಕೊಂಡು 150 minutes ಒಳಗಾಗಿ ಮುಗಿಸೋಕೆ ಆದಷ್ಟು ನಾವು ಟ್ರೈ ಮಾಡಬೇಕು. ಅಂದಾಗ ಮಾತ್ರ ಏನಾಗ್ತೈತೆ ಸರ್, ಎಕ್ಸಾಮ್ ಹಾಲ್ದಾಗ ಅದು ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತೈತಿ. ನಾವು ಇಲ್ಲೇ ಮನ್ಯಾಗ ಪ್ರಾಕ್ಟೀಸ್ ಮಾಡಿಲ್ಲ ಅದೇನು ಬೇಡ, ನೀವು ಹೇಳಲ್ಲ ಸರ್, ಜಸ್ಟ್ ಹಂಗೆ ನೋಡಕ್ಕೆ ಹೋಗೋನು ಒಂದ್ಸತಿ ಅಂದ್ರೆ ಅದು ಹಂಗೆ ಇದಾಗಿ ಬಿಡುತ್ತೆ.
ಅದೇ ಸರ್, ಈಗ ಬಹಳಷ್ಟು ಜನ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ, CET ಏನಾಗ್ತೈತಿ, KTET ಏನಾಗಿಲ್ಲ, ಮತ್ತು ಅದು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರುತ್ತೆ. ಅವ್ರ ಮಾತನ್ನು ಕೇಳಕ್ ಹೋಗ್ಬೇಡ್ರಿ. ಸರ್ ಏನು ಹೇಳತ್ತಾರೋ, ನೀ ಮೊದಲು ಟೈಮ್ ಹಚ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಬರೀ. ಈಗ ನೋಡಿ, ಎಲ್ಲದಕ್ಕೂ ಟೈಮ್ ಟೇಬಲ್ ಬೇಕು. ಯಾಕಂದ್ರೆ 2 ಅವರ್ ಓದ್ತೇನೋ, 2 ತಾಸು 3 ತಾಸು ಓದಿದಾಗ ಈಗ ಓದಿದ್ದನ್ನು ಬರೀಬೇಕಲ್ಲ ಸರ್. ಇವರು ಎಕ್ಸಾಮ್ ಅನ್ನು ನೀವಾಗೆ ಕಂಡಕ್ಟ್ ಮಾಡ್ಕೊಂಡಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ನೆಕ್ಸ್ಟ್ ದಟ್ ಈಸ್ ವಾಟ್. ಅದಕ್ಕಾಗಿ ಮಾಕ್ ಟೆಸ್ಟ್ ಅಂತ ಏನಂತೀವಿ ನಾವು. ಸೊ PYQ ನಾವೇ ಮನೆಯಲ್ಲೇ ಕುಂತು ಪ್ರಾಕ್ಟೀಸ್ ಮಾಡಿರ್ತದೆ, ಮಾಕ್ ಟೆಸ್ಟ್ ಗತೆ ಆಗ್ಬಿಡ್ತದೆ. ಸೊ ಅಲ್ಲಿ ಭಯದ ವಾತಾವರಣ, ಒಂದು ಫಿಯರ್ನೆಸ್ ಅನ್ನೋದು ಇರಂಗಿಲ್ಲ ಸರ್. ದಟ್ ಈಸ್ ವಾಟ್. ಸರ್, ಈಗ ಎಕ್ಸಾಮ್ ಕ್ವಶನ್ ಪೇಪರ್ ಓದುವಾಗ ಸರ್ ಏನು ಟಿಪ್ಸ್ ಏನು ಹೇಳ್ತೀರಿ? ಕ್ವಶನ್ ಪೇಪರ್ ಓದುವಾಗ ಅಂದ್ರೆ ವೆರಿ ಫಸ್ಟ್ ಇಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಕ್ವಶನ್ಸ್ನ. ಗಡ್ಬಡ್ ಮಾಡಕ್ ಹೋಗ್ಬೇಡ್ರಿ. ಆರಾಮ್ಸೆ ಕುಂತು ಕಾಮಾಗಿ ಕೂಲಾಗಿ ಕ್ವಶನ್ ಪೇಪರ್ ನಾವು ಓದಬೇಕು. ಅದನ್ನ ಕರೆಕ್ಟಾಗಿ ನೋಡಬೇಕು. OMR ಅಪ್ಲೈ ಮಾಡೋದು ಮುಂದೆ ಕರೆಕ್ಟಾಗಿ ಅದನ್ನ ಲಕ್ಷ ಕೊಟ್ಟು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ ಸರ್. ನೋಡಿ, OMR ನಲ್ಲಿ ನಮ್ದು ರಿಜಿಸ್ಟರ್ ನಂಬರ್ ಅಂತ ಇರುತ್ತಲ್ಲ, ಅಪ್ಲಿಕೇಶನ್ ನಂಬರು, ರಿಜಿಸ್ಟರ್ ನಂಬರ್ ಅಂತ, ಅದನ್ನ ತಪ್ಪು ಮಾಡಿದ್ರೆ ಇವ್ರು ಎಷ್ಟು ಬರೆದ್ರು ವೇಸ್ಟ್ ಅಲ್ಲ ಸರ್. ಯಾಕಂದ್ರೆ ರಿಸಲ್ಟೇ ಬರೋದಿಲ್ಲ. ಅದನ್ನೊಂದು ಕ್ಲಿಯರ್ ಆಗಿ ಇದನ್ನ ಮಾಡಿ. ಮತ್ತು ನಿಮಗೆ ಈಸಿ ಆಗಿರುವಂಥ ಸಬ್ಜೆಕ್ಟನ್ನು ಮೊದಲು ಬರೀತಾ ಹೋಗ್ಬೇಕಲ್ಲ ಸರ್. ಈಸಿ ಆಗಿರುವಂಥದ್ದು ನಿಮಗೆ ಯಾವ್ದು ಈಸಿ ಇದೆ ಅದನ್ನ ತಗೊಳ್ಳಿ. ಈಸಿ ಸಬ್ಜೆಕ್ಟನ್ನು ಮೊದಲು ಅವ್ರು ಇದು ಮಾಡ್ರೆ, ಸೊ ಡಿಫಿಕಲ್ಟಿ ಲಾಸ್ಟ್ಗೆ ನೋಡಿ. ಮತ್ತು ಇನ್ನೊಂದೇನು ಸರ್, ಡಿಫಿಕಲ್ಟಿ ಅನ್ನೋದೇ ಇಲ್ಲ. ನಾನು ಹೇಳಿದ ಪ್ರಕಾರ ಇಟ್ಸ್ ಡಿಫ್ರೆಂಟ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಏನಿರುತ್ತೆ ಸರ್, ಇದು ಡಿಫಿಕಲ್ಟ್ ಅನ್ನೋದಿಲ್ಲ, ಡಿಫ್ರೆಂಟ್ ಅಂತ ಐತಿ. ಹಾಗಾಗಿ ನಾವು ಏನಪ್ಪ ಡಿಫ್ರೆಂಟ್ ಆಗಿ ಓದಬೇಕು. ಇದಿಷ್ಟೇ ನೋಡಿ. ಇಲ್ಲಿ ಏನಂತಂದ್ರೆ, ನೀವು ಓದುವಾಗ ಯಾವ ರೀತಿ ನಿಮಗೆ ಈಸಿ ಆಗಿರುತ್ತೆ ಅದರಿಂದ ಡಿಫಿಕಲ್ಟ್ ಆಗಿ ತಗೊಳ್ತಾ ಬನ್ನಿ. ಕ್ವಶನ್ ಪೇಪರ್ ತಗೊಂಡಾಗ ಡಿಫ್ರೆಂಟ್ ಕರೆಕ್ಟ್ ಅಲ್ಲ ಸರ್? ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂದೈತಿ, ಭಾಳ ಈಸಿ ಬಂತಂದ್ರೆ ಅವ್ರನ್ನ ಬೇಕು ಅಂತ ಬರ್ತಾರೆ ಸರ್. ಇವ್ರು ಎಷ್ಟು ಈಸಿ ಕೇಳಿದಾನಂತ. ಈ KTET ಆತ್ ನೋಡಿ ಸರ್, ಎಷ್ಟು ಈಸಿ ಕೇಳಿದಾರ, ಅದ ಡಿಫಿಕಲ್ಟ್ ಹಾಕಿರ ಎಲ್ಲಿ ಕ್ವಶನ್ ತೆಗೆದಾನೋ ಗೊತ್ತಾಗ್ಲಿಲ್ಲ. ಅದಕ್ಕೆ ನೀವು ನಿಮ್ದು ಓದೋ ಪ್ರಯತ್ನವನ್ನು ಮಾಡಿ, ಒಂದಿಂದೆಲ್ಲ ಬಿಟ್ಬಿಡಿ. ಹೆಂಗಂದ್ರಿ ಸರ್? ಮತ್ತೆ ಸರ್, ಇದ್ರ ಬಗ್ಗೆ ಮತ್ತೇನಾದ್ರು ಹೇಳ್ಬೋದು? ಮತ್ತೆ ಇಲ್ಲ ಸರ್, ಕರೆಕ್ಟ್ ಆಗಿ ಓದಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನೀವಾಗಿ ನೀವು ಟೈಮ್ ಟೇಬಲ್ ಕೇಳ್ತಾ ಇರ್ತಾರೆ ನೋಡಿ ಸರ್. ಟೈಮ್ ಟೇಬಲ್ ಅಂತ ಟೈಮ್ ಟೇಬಲ್ ಅನ್ನೈತಲ್ಲ, ನೀವೇ ಹಾಕೋರಿ. ನಿಮ್ಗೆ ಕರೆಕ್ಟ್ ಯಾವ ಟೈಮ್ ಸುಟೇಬಲ್ ಆಗ್ತೈತಲ್ಲ ಆ ಟೈಮ್ ಅನ್ನ ಇಟ್ಕೊಂಡು ನೋಡಿ. ಟೈಮ್ ಟೇಬಲ್ ಅಂದಾಗ ಇನ್ನೊಬ್ರು ಹಾಕೊಡೋದಲ್ಲ, ನಮಗೆ ಗೊತ್ತಿರೋದಲ್ಲ ನಿಮ್ ಡಿಫಿಕಲ್ಟ್ ಯಾವ ವಿಷಯ ಇದೆ ಅಂತ. ಆ ಟೈಮ್ ಟೇಬಲ್ ನೀವೇ ಹಾಕೊಳ್ಳಿ. PYQ ಯೂಸ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ಸರ್, ನೋಟ್ಸು NCERT ನೋಟ್ಸನ್ನು ಇವರಾಗೆ ಪ್ರಿಪೇರ್ ಮಾಡಬೇಕು ಏನು ಯಾವ ಥರ ಸರ್? ಸರ್, ನನ್ನ ಸಜೆಷನ್ ಏನಪ್ಪ ಅಂದರೆ, ಇವರಾಗೆ ಸೆಲ್ಫ್ ನೋಟ್ಸ್ ಪ್ರಿಪೇರ್ ಮಾಡ್ರೆ ಭಾಳ ಉತ್ತಮ. ಇಟ್ಸ್ ಟೂ ಗುಡ್. ಹಾಂ ಸರ್. ಯಾಕಂದ್ರೆ ಬೇರೆದವ್ರು ಯಾರೋ ಬರ್ದಿರ್ತಾರೋ, ಅವ್ರಿಗೆ ಹೆಂಗೆ ತಿಳಿರ್ತೈತೆ ಹಂಗೆ ಬರ್ದಿರ್ತಾರೆ ಸರ್. ಸೊ ನಮ್ಗೆ ಎಲ್ಲಿ ಡಿಫಿಕಲ್ಟ್ ಇರ್ತೈತಿ, ಹೆಂಗೆ ನೋಟ್ಸ್ ಮಾಡ್ರೆ ನಮ್ಗೆ ಅದು ಸ್ಯಾಟಿಸ್ಫೈ ಆಗಬೇಕು. ಸೊ ಹಂಗಾಗಿ ಸೆಲ್ಫ್ ನೋಟ್ಸ್ ಇಸ್ ಬೆಟರ್ ಸರ್. ಓಕೆ, ನಿಮ್ಮದೇ ನೋಟ್ಸನ್ನು ನೀವು ಮೆಸೇಜ್ ಮಾಡಿ ಕೇಳೋದು, ಗ್ರೂಪ್ನಲ್ಲಿ ಕೇಳೋದು, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಸರ್, ಈಗ ಯಾರಾದರೂ ಸಕ್ಸಸ್ ಆಗಿದ್ದಾರೆ ಅಂತಂದ್ರೆ ಅವ್ರ ಕಡೆ ನೋಟ್ಸ್ ಕೇಳಬೇಕು ಏನು ಟಿಪ್ಸ್ ಕೇಳಬೇಕು ಸರ್? ಸರ್, ಎಲ್ಲಕ್ಕಿಂತ ಮೊದಲಂದ್ರೆ ಟಿಪ್ಸ್ ಕೇಳ್ರಿ. ಹಾಂ ಸರ್. ಆ ನೋಟ್ಸ್ ಹೆಂಗೆ ಮಾಡಿದಾರಂತ ಕೇಳ್ಕೊರಿ. ಅವ್ರ ನೋಟ್ಸ್ ರೆಫರ್ ಮಾಡಕ್ ಹೋಗಿ ಸರ್. ನನ್ನೊಂದು ಸಜೆಷನ್, ನೋಟ್ಸ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೇಳ್ರಿ, ಹೊರತು ಅವ್ರದ ನೋಟ್ಸ್ ನೀವು ರೆಫರ್ ಮಾಡಕ್ ಹೋಗ್ಬೇಡ್ರಿ. ನನ್ನೊಂದು ಸಜೆಷನ್. ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ನೋಟ್ಸ್ ಕೇಳ್ತಾ ಇರ್ತಾರೆ. ಆ ನೋಟ್ಸ್ ಕೊಡಿ ಅಂತ. ಆ ರೀತಿ ಮಾಡಕ್ ಹೋಗ್ಬೇಡಿ. ಅದಲ್ಲ ಸರ್? ಓಕೆ ಸರ್. ಮತ್ತೆ ಸರ್, ನೆಕ್ಸ್ಟ್ ಮತ್ತೆ ಯಾವಾಗಾದರೂ ನೀವು ಫ್ರೀ ಇದ್ರಿ ಅಂತಂದ್ರೆ ಮತ್ತೊಂದಿಷ್ಟು ಕ್ಲಾಸ್ಗಳ ಬಗ್ಗೆ ಅವಶ್ಯವಾಗಿ ಸರ್ ಮಾಡೋಣ. ಏನಾದರೂ ಮಾಹಿತಿ ಹಂಚ್ಕೊಳ್ಳೋಂಗಿತ್ತಂದರೆ ಸರ್ ಮಾಡಿ ಸರ್. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೋಸ್ಕರ ಅಂತ ಈಗ ನೋಡಿ CTET ಎಕ್ಸಾಮ್ದ ಗೊಂದಲಗಳ ನಿವಾರಣೆ ಆಗಬೇಕು ಮತ್ತು ಸಾಧಕರಿಂದ ಆ ಮಾಹಿತಿ ಬಂತಂತಂದ್ರೆ ನಿಮಗೆ ಎಫೆಕ್ಟಿವ್ ಆಗಿ ಮುಟ್ಟುತ್ತೆ ಅನ್ನೋ ಕಾರಣಕ್ಕೆ ಸರ್ KTETನೂ ಪಾಸ್ ಆಗಿದ್ದಾರೆ, CTETನೂ ಪಾಸ್ ಆಗಿದ್ದಾರೆ. ಅವರನ್ನು ಕರೆಸಿ ನಿಮಗೆ ಕ್ಲಾಸ್ ಮಾಡಿದ್ದೀವಿ. ಮೊದಲನೇದಾಗಿ ಏನಂತಂದರೆ, ನಮ್ಮ ಕರೆಗೆ ಬಂದಂಥ ನೋಡಿ, ನಾವು ಹೇಳ್ಕೊಡ್ಕ ಸರ್ ಬ್ಯುಸಿ ಇದ್ದರು ಆದರೂ ಕೂಡ ಬಂದಿದ್ದಾರೆ. ಅವರಿಗೆ ಶ್ರೀಧರ್ ಸರ್ ಅವರಿಗೆ ಮೊದಲನೇದಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಿಮ್ಮದು ಯಾವಾಗಾದರೂ ಮತ್ತೆ ಫ್ರೀ ಇದ್ರಿ ಅಂತಂದ್ರೆ ಬನ್ನಿ ಸರ್. ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಏನಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸ್ಟೇಟ್ ಅಷ್ಟೇ ಟ್ರೈ ಮಾಡೋದು ಬೇಡ. ನಾ ಟೀಚರೇ ಆಗ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಒಮ್ಮೆ ಟ್ರೈ ಮಾಡಿಬಿಡೋಣ, ಅದನ್ನ ಯಾಕೆ ಬಿಡೋಣ ಅನ್ನೋದಕ್ಕೆ ಮಾಡೋದು. ನೋಡಿ, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಿ, ನಿಮ್ಮ ಗುರಿಯ ಕಡೆ ಗಮನ ಇರಲಿ. ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ, ಅದಷ್ಟೇ ಫೋಕಸ್ ಮಾಡಿ. ಸ್ಕೋರ್ ಆಗೋದಿಲ್ವೋ ಅದನ್ನೆಲ್ಲ ಬಿಟ್ಬಿಡಿ. ಮತ್ತು ನಿಮಗೆ ಬೇಕಾಗಿರುವಂಥ ಯೂಸ್ಫುಲ್ ವಿಡಿಯೋಗಳನ್ನು ಮತ್ತಷ್ಟು ನಾವು ತಿಳಿಸ್ತಾ ಬರ್ತೀವಿ. ಕ್ಲಾಸ್ಗಳಿರ್ತವೆ, ಎಲ್ಲನ್ನ ವೀಕ್ಷಣೆ ಮಾಡಿ. ಇಲ್ಲಿವರೆಗೂ ಕ್ಲಾಸನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.